ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ವಿಕಸಿತ್ ವಿದ್ಯಾ ಪ್ರಸ್ತುತಪಡಿಸುತ್ತಿದೆ ದ ವಿಕಸಿತ್ ವೇ ಪಾಡ್ಕಾಸ್ಟ್, ವೇರ್ ಎವ್ರಿ ಸ್ಟೋರಿ ಇನ್ಸ್ಪೈರ್ಸ್. ವಿಕಸಿತ್ ವಿದ್ಯಾ ಅಂದರೆ ಸಾಮಾನ್ಯ ವಿದ್ಯಾಭ್ಯಾಸಕ್ಕಿಂತ ಮಿಗಿಲಾದದ್ದು. ಅದು ಜೀವನಕ್ಕೆ ಬೇಕಾದ ಸಾಮರ್ಥ್ಯ, ಆತ್ಮವಿಶ್ವಾಸ ಮತ್ತು ಪ್ರೇರಣೆಯನ್ನು ನೀಡುವ ನಿರಂತರ ಕಲಿಕೆ. ಈ ನಿರಂತರ ಕಲಿಕೆ ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಮಹತ್ತರವಾದದ್ದು. ಶಿಕ್ಷಕರ ದಿನ ಶಿಕ್ಷಕರ ತ್ಯಾಗ, ಕಾಳಜಿ ಮತ್ತು ಅವರು ಸಮಾಜವನ್ನು ರೂಪಿಸುವಲ್ಲಿ ಪಟ್ಟ ಶ್ರಮವನ್ನು ಗುರುತಿಸುವ ದಿನ, ಗೌರವಿಸುವ ದಿನ. ಮಕ್ಕಳಿಗೆ ಕೇವಲ ವಿದ್ಯಾಭ್ಯಾಸವಲ್ಲ, ಅವರ ತಾಯಿಯಂತೆ ಕಾಳಜಿ ವಹಿಸಿ, ಸ್ನೇಹಿತರಂತೆ ಧೈರ್ಯ ತುಂಬಿಸಿ, ಅವರಲ್ಲಿನ ಸಾಮರ್ಥ್ಯವನ್ನು ಗುರುತಿಸಿ ಸಮಾಜದಲ್ಲಿ ಮುಖ್ಯ ವಾಹಿನಿಯಲ್ಲಿ ಜೋಡಿಸುವ ಅಪರೂಪದ ವಿದ್ಯಾಸಂಸ್ಥೆ ಈ ಶಿಕ್ಷಕರ ದಿನದಂದು ದ ವಿಕಸಿತ್ ವೇ. ಅಂತಹ ಅಪರೂಪದ ವಿದ್ಯಾದೇಗುಲದ ಸಂಸ್ಥಾಪಕರನ್ನು, ಸಂಚಾಲಕರನ್ನು, ಮುಖ್ಯ ಗುರುಗಳನ್ನು ತಮಗೆ ಪರಿಚಯಿಸುವ ಮುನ್ನ ನಮ್ಮ ಸಮಾಜದ ಏಳಿಗೆಗಾಗಿ ನಿರಂತರವಾಗಿ ಶ್ರಮಿಸುವ ರೋಟರಿ ಕ್ಲಬ್ ಮೆಟ್ರೋ ಮಂಗಳೂರು ಇದರ ಅಧ್ಯಕ್ಷೆಯಾಗಿರುವ ಶ್ರೀಮತಿ ಸುರೇಖಾ ಕಿಮ್ಮಿ ನಮ್ಮೊಂದಿಗೆ ಇದ್ದಾರೆ. ಸುರೇಖಾ ಮೇಡಮ್, ನಿಮಗೆ ದ ವಿಕಸಿತ್ ವೇಗೆ ಸ್ವಾಗತ, ಸುಸ್ವಾಗತ. ಸಾನ್ನಿಧ್ಯ ಇದೊಂದು ವಿಶೇಷವಾದ ಮಕ್ಕಳಿಗಾಗಿ ಬೆಳೆದ ವಿದ್ಯಾಸಂಸ್ಥೆ. ಇಲ್ಲಿ ವಿಶೇಷ ಮಕ್ಕಳನ್ನು ಗುರುತಿಸಿ ಅವರ ಲಾಲನೆ, ಪಾಲನೆ, ಪೋಷಣೆ ಹಾಗೂ ವಿದ್ಯಾಭ್ಯಾಸ ಮಾತ್ರವಲ್ಲದೆ ಅವರಲ್ಲಿ ಕೌಶಲ್ಯವನ್ನು ಬೆಳೆಸಿ ಅವರನ್ನು ಸಮಾಜದ ಮುಖ್ಯವಾಹಿನಿಯೊಡನೆ ಜೋಡಿಸುವ ಕಾರ್ಯವೂ ನಡೆಯುತ್ತದೆ. ಇದು ನಮ್ಮದೇ ಆದ ಮಂಗಳೂರಿನ ನಗರದಲ್ಲಿರುವ ವಸತಿ ಸಹಿತ ವಿದ್ಯಾಸಂಸ್ಥೆಯಾಗಿದೆ. ಹೌದು ಮೇಡಮ್, ನಾನು ಇತ್ತೀಚೆಗೆ ಸ್ವಾತಂತ್ರ್ಯ ದಿನೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಈ ಶಾಲೆಯಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಹೋಗಿದ್ವು. ಅಲ್ಲಿನ ಮಕ್ಕಳ ಟ್ಯಾಲೆಂಟ್ ಅಥವಾ ಅಲ್ಲಿನ ಮಕ್ಕಳ ಕಲ್ಚರಲ್ ಪ್ರೋಗ್ರಾಮ್ಸ್ ನೋಡಿ ವಿ ವರ್ ಟೋಟಲಿ ಮೆಸ್ಮರೈಸ್ಡ್. ಈ ವಿಶೇಷ ಮಕ್ಕಳ ಪ್ರತಿಭೆಯನ್ನು ನೋಡಿ ನಾನು ಮತ್ತು ನನ್ನ ವಿಕಸಿತ್ ವಿದ್ಯಾ ತಂಡದವರು ಆಶ್ಚರ್ಯಚಕಿತರಾದವು. ಯಾವುದೇ ಸಾಮಾನ್ಯ ಮಕ್ಕಳಿಗಿಂತಲೂ ನಾವು ಕಮ್ಮಿ ಇಲ್ಲ ಎನ್ನುವ ಉತ್ಸಾಹ, ಶಕ್ತಿ, ತಾವೇ ತಯಾರಿಸಿರುವ ಪ್ರಾಪ್ಸ್ ಅಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶನವನ್ನು ತೋರಿ ನಮ್ಮ ಮನಸ್ಸನ್ನು ಗೆದ್ದಿದ್ದಾರೆ. ಇದೊಂದು ಹೊಸ ಪ್ರಪಂಚ. ಯಾವುದೇ ಕಲ್ಮಶ, ಸ್ವಾರ್ಥವಿಲ್ಲದೆ ಈ ವಿಶೇಷ ಮಕ್ಕಳು ತಮ್ಮ ಸಂಸ್ಥೆಗೆ ಭೇಟಿ ನೀಡುವ ಅತಿಥಿಗಳನ್ನು ನಗು ಮುಖದಿಂದ ಸ್ವಾಗತಿಸುವುದು ಇವರು ದೇವರ ಮಕ್ಕಳು ಎಂಬುದಕ್ಕೆ ಜೀವಂತ ನಿದರ್ಶನ. ಇವರಿಗೆ ಜೀವನದ ರೀತಿ ಮಾತ್ರವಲ್ಲ, ಸಾಮಾಜಿಕ ಸಮಾನತೆಯನ್ನು ಕೊಡುವಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸುವ ಶಿಕ್ಷಕರು ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳ ಸೇವೆ ಹೃದಯ ಮಿಡಿಯುವಂಥದ್ದು. ಸಾನ್ನಿಧ್ಯ ಇದರ ರೂವಾರಿ ಸಂಸ್ಥಾಪಕ ಸಂಚಾಲಕರಾಗಿರುವ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಅವರಿಗೆ ಶಿಕ್ಷಕರ ದಿನಾಚರಣೆಯ ಆತ್ಮೀಯ ವಂದನೆಗಳು. ಸರ್, ಸಾಮಾನ್ಯ ಮಕ್ಕಳ ಬೆಳವಣಿಗೆಯಲ್ಲಿ ಗುರುಗಳ ಪಾತ್ರ ಮಹತ್ವದ್ದು. ಆದರೆ ಇಲ್ಲಿ ವಿಶೇಷವಾದ ಶಾಲೆ, ವಿಶಿಷ್ಟ ಮಕ್ಕಳನ್ನು ನಾವು ಕಾಣಲು ಸಿಗ್ತೇವೆ. ಹಾಗೂ ಈ ಸಂಸ್ಥೆಗಾಗಿ ತಾವು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದೀರಿ. ಹಾಗಿರುವಾಗ ಇಂದು ವಿಕಸಿತ್ ವಿದ್ಯಾದ ಸಂಸ್ಥೆಯವರು ನಿಮಗೆ ಶಿಕ್ಷಕರ ದಿನಾಚರಣೆಯ ವಿಶಿಷ್ಟ ಗುರುಗಳನ್ನಾಗಿ ಗುರುತಿಸಿಕೊಂಡಿದ್ದಾರೆ ಸರ್. ಹಾಗೂ ತಮ್ಮನ್ನು ಈ ಸಂಚಿಕೆಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ ಸರ್. ಸರ್, 50 ವರ್ಷಗಳ ಸುದೀರ್ಘ ಪಯಣ, ಅದರಲ್ಲಿ ರೂವಾರಿಗಳಾಗಿ, ಸಂಸ್ಥಾಪಕರಾಗಿ, ಸಂಚಾಲಕರಾಗಿ, ಮಾಸ್ಟರ್ ಎಂದು ಪ್ರೀತಿಯಿಂದ ಕರೆಯಲ್ಪಡುವ ನೀವು ನಿಮ್ಮ ಬಾಲ್ಯದ ಜೀವನ ಹೇಗಿರಬಹುದು ಸರ್? ಅದೇ ರೀತಿ ನಿಮಗೆ ಪ್ರೇರಣೆ ಕೊಟ್ಟವರು ಯಾರು ಸರ್? ಸ್ವಲ್ಪ ತುಂಟತನ ಎಲ್ಲ ಇತ್ತು, ಅದೆಲ್ಲ ಇರುವಾಗ. ಆದ್ರೂ ಕೂಡ 7ನೇ ಕ್ಲಾಸ್ವರೆಗೆ ನಾನು ಕಲಿಯುವಾಗ ನನ್ನ ಮನಸ್ಸಿಗೆ ಬಂದಂತ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ನಾನು ಓರ್ವ ಶಿಕ್ಷಕನಾಗಬೇಕು. ನನಗೆ ಅಲ್ಲಿ ಶಾಲೆಯಲ್ಲಿ ಒಬ್ರು ಶಿಕ್ಷಕರಿದ್ರು. ಐ ಸ್ಟಡಿಡ್ ಇನ್ ಸೆಂಟ್ ಜೋಸೆಫ್ಸ್ ಹೈಯರ್ ಪ್ರೈಮರಿ ಸ್ಕೂಲ್, ಜೆಪ್ ಅಪೋಸಿಟ್ ನಮ್ಮ ಜೆರೋಸಾ ಹೈಸ್ಕೂಲ್ನ ಎದುರುಗಡೆದು. ಅಲ್ಲಿ ಕಲ್ತವ ನಾನು, ಕನ್ನಡ ಮೀಡಿಯಂನ ಸ್ಟೂಡೆಂಟ್ ನಾನು. ಅಲ್ಲಿ ಒಬ್ರು JF ಡಿಸೋಜಾ ಈಗಲೂ ಇದ್ದಾರೆ, ಪ್ರಾಯ ಆಗಿದೆ, ವಯಸ್ಸಾಗಿದೆ ಅವರಿಗೆ. ಅವರು ಒಬ್ರು ನನಗೆ ಮಾರ್ಗದರ್ಶಕರು, ಪ್ರೇರಣೆ. ಅವರ ಒಂದು ಪ್ರೇರಣೆಯಿಂದ ನಾನು ಇವತ್ತು ಶಿಕ್ಷಕನಾಗಿದ್ದೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆದರೆ ಮಾನವ ನಿರ್ಧರಿಸುವುದು ಒಂದು, ದೇವರ ನಿರ್ಧಾರವೇ ಬೇರೆ. ನಾನು ಯಾಕೆ ವಿಶೇಷ ಶಿಕ್ಷಕನಾಗಿದೆ ಎಂಬುದು ಒಂದು ದೊಡ್ಡ ಪ್ರಶ್ನೆ. ನಾನು ನಿಜವಾಗಿ
ಸಾಮಾನ್ಯ ಶಾಲೆಯವರುವ ಶಿಕ್ಷಕನಾಗಿದ್ದದ್ದು. ಆದರೆ ಈ ನಂತರ ವಿಶೇಷ ಶಿಕ್ಷಕನಾದೆ. ಇದೆಲ್ಲ ವಿಚಾರಗಳನ್ನು ತಿಳಿಯುವಾಗ ಏನೋ ಆ ವಿಶೇಷ ಮಕ್ಕಳಿಗೂ ನನಗೂ ಏನೋ ಒಂದು ಬಾಂಧವ್ಯ, ಬೆಸುಗೆ, ಬಿಡಿಸಲಾರದ ಬಂಧನ ಅಂತ ಹೇಳ್ತೇವೆ ನಾವು, ಅಂಥದ್ದು ಇದ್ದೇವೆ. 46 ವರ್ಷ ಕಳೆಯಿತು, 47ನೇ ವರ್ಷ ಈ ಫೀಲ್ಡಿನಲ್ಲಿದ್ದೇವೆ. ಇನ್ನಷ್ಟು ವರ್ಷಗಳು ಈ ಮಕ್ಕಳ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಬೇಕೆಂಬ ಹಂಬಲ ನನಗಿದೆ. ಅದರಲ್ಲೂ ನೀವು ಇವತ್ತು ಶಿಕ್ಷಕರ, ವಿಶೇಷ ಶಿಕ್ಷಕರ ಈ ಕ್ಷೇತ್ರದಲ್ಲಿ ಶಿಕ್ಷಕರ ದಿನಾಚರಣೆಯ ಒಂದು ಶುಭಾಶಯ ಹೇಳಿದ್ದೀರಿ ನೀವು. ಅವರೆಲ್ಲ ಶಿಕ್ಷಕರ ಪರವಾಗಿ ನಿಮಗೆ ಅಭಿನಂದನೆ. ವಿಕಸಿತ್ ವಿದ್ಯಾದ ಎಲ್ಲ ತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಈಗ ಸಮಾಜದಲ್ಲಿ ಅತ್ಯಂತ ಕಠಿಣವಾದ ಪ್ರಯೋಗ ಅಂದ್ರೆ ಸಾನ್ನಿಧ್ಯ ಸರ್. ಯಾರಿಗೂ ಊಹಿಸಲಾಗದಂತ ಒಂದು ಪ್ರಯೋಗ ಅದು. ಸೊ ಸುಮಾರು 24 ವರ್ಷಗಳ ಹಿಂದೆ ನೀವು ನಿಮ್ಮ ಉದ್ಯೋಗವನ್ನು ಬಿಟ್ಟು ಇಂಥ ಪ್ರಯೋಗಕ್ಕೆ ಕೈ ಹಾಕಿದಾಗ, ಯೋಚನೆ ಮಾಡಿದಾಗ, ನಾನು ಇಂಥ ಒಂದು ಪ್ರಯೋಗ ಮಾಡ್ಬೇಕೀಗ, ಸಾನ್ನಿಧ್ಯ ಎಂಬುದು ಸಂಸ್ಥೆಯನ್ನು ಕಟ್ಟಬೇಕು ಅಂತ ಒಂದು ಪ್ರಯೋಗ ಸ್ಟಾರ್ಟ್ ಮಾಡುವಾಗ ನಿಮ್ಮ ಧರ್ಮಪತ್ನಿಯಾದ ಉಷಾ ಅವರು ಯಾವ ರೀತಿಯಲ್ಲಿ ನಿಮ್ಗೆ ಸಹಕರಿಸಿದ್ರು? ನಿಮ್ಮ ಸೊಸೈಟಿ ನಿಮ್ಗೆ ಹೇಗೆ ಸಹಕರಿಸಿದ್ರು? ಯಾವ್ದೆಲ್ಲ ಚಾಲೆಂಜಸ್ ನೀವು ಫೇಸ್ ಮಾಡಿದ್ದೀರಿ ಅಂತ ನಮ್ಗೆ ಹೇಳ್ಬೋದಾ? ಖಂಡಿತವಾಗಿ. ಯಾಕೆಂತ ಹೇಳಿದ್ರೆ ಯಾವುದನ್ನು ಕೂಡ ಸರಿಯಾಗಿ ಒಂದೇ ಸಲ ನಿರ್ಮಿಸ್ಲಿಕ್ಕೆ ಅಸಾಧ್ಯ. ಅದು ಸ್ಟೆಪ್ ಬೈ ಸ್ಟೆಪ್ ಅಂತ ಹೇಳ್ತೀವಿ. ಒಂದು ಸ್ಟೆಪ್ ಹತ್ತಿದ್ರೆ ಮಾತ್ರ 30 ಸ್ಟೆಪ್ಗಳನ್ನು ಹತ್ತಲಿಕ್ಕೆ ಸಾಧ್ಯತೆ. ಒಮ್ಮೆಲೆ 30ನೇ ಸ್ಟೆಪ್ಪಿಗೆ ಹೋಗ್ಲಿಕ್ಕೆ ನಮ್ಗೆ ಸಾಧ್ಯ ಇಲ್ಲ. ಸೆಂಟ್ ಆಗ್ನೆಸ್ ಸ್ಪೆಷಲ್ ಸ್ಕೂಲ್ನ ಸಿಸ್ಟರ್ ಮರಿಯ ಜ್ಯೋತಿ ಅವರು ನನ್ನನ್ನು ಕರೆದ್ರು. ಅವ್ರು ಕರಿಬೇಕಾದ್ರೆ ನಮ್ಮ ಡಾಕ್ಟರ್ ಸುಧಾಕರ್ ಶೆಟ್ಟಿ, ಸೈಕ್ಯಾಟ್ರಿಸ್ಟ್ ಅಂತ ಈಗಲೂ ಇದ್ದಾರೆ, ಡಾಕ್ಟರ್ ರಾಜೇಶ್ ಶೆಟ್ಟಿ ಅವರ ತಂದೆ, ಫಸ್ಟ್ ನ್ಯೂರೋದು. ರಾಜೇಶ್ ಶೆಟ್ಟಿ ಅವರ ತಾಯಿ ನನಗೆ ಒಂದು ಗಾಡ್ ಮದರ್ ಇದ್ದಾಗೆ. ಅವರು ಮರಿಯ ಜ್ಯೋತಿ ಹತ್ರ ಮಾತಾಡಿದ್ರು. ಆ ಮೂಲಕ ಮರಿಯ ಜ್ಯೋತಿ ಅವರು ನನ್ನನ್ನು ಕರೆದ್ರು. ಅಲ್ಲಿ ಶಿಕ್ಷಕನಾಗಿ ಸೇರಿದೆ. 1980 ಜೂನ್ ತಿಂಗಳ 2ನೇ ತಾರೀಕು ಆ ಸಂಸ್ಥೆಯೊಳಗೆ ಹೋಗುವಾಗ ಯಾವುದೋ ಒಂದು ವಿಚಿತ್ರ ಲೋಕಕ್ಕೆ ಹೊಕ್ಕಿದ ಅನುಭವ ನನಗೆ. ಬೇರೆ ಪ್ರಪಂಚ. ಖಂಡಿತವಾಗಿ ನನ್ನ ಮೈ ರೋಮಾಂಚನ ಆಗ್ತದೆ ಈಗಲೂ ಕೂಡ ಅದನ್ನು ಎಣಿಸುವಾಗ. ಅಲ್ಲಿಯ ಮಕ್ಕಳನ್ನು ನೋಡುವಾಗ, ಅಲ್ಲಿ ಈ ಕ್ರೋಮೋಸೋಮಲ್ ಡಿಸಾರ್ಡರ್ ಅಂತ ಹೇಳ್ತೇವೆ, ಈ ಮಕ್ಕಳನ್ನು ನಾನು ವೀಕ್ಷಿಸುವಾಗ ನನಗೆ ಅನಿಸಿದ್ದು ಏನು ಅಂತ ಹೇಳಿದ್ರೆ, ಆ ಕ್ರೋಮೋಸೋಮಲ್ ಡಿಸಾರ್ಡರ್ ಮಕ್ಕಳು ಅಂದ್ರೆ ಡೌನ್ ಸಿಂಡ್ರಮ್ ಅಂತ ಹೇಳ್ತೇವೆ, ಎಲ್ಲ ಒಂದೇ ತರ. ನನಗೆ ಆಶ್ಚರ್ಯ ಆಯ್ತು, ಒಂದು ತಾಯಿಗೆ ಇಷ್ಟು ಮಕ್ಕಳಿದ್ದಾರಾ ಅಂತ ಹೇಳಿಕೊಂಡು. ದೇ ಲುಕ್ ಸೇಮ್, ಒಂದೇ ತರ, ಅವರ ಮುಖದ ಛಾಯೆ ಎಲ್ಲ ಒಂದೇ ತರ ಕಾಣ್ತದೆ. ಮತ್ತೆ ತಿಳಿಯಿತು, ಯಾಕೆಂದ್ರೆ ನಾನು ಸ್ಪೆಷಲ್ ಎಜುಕೇಶನ್ ನಲ್ಲಿ ನಾನು ತರಬೇತಿ ಮಾಡಿರ್ಲಿಲ್ಲ. ನಂದು ಸಾಮಾನ್ಯ ತರಬೇತಿ ಆದದ್ದು. 1980 ಜೂನ್ 2ಗೆ ನಾನು ಅಲ್ಲಿ ಸೇರಿದಾಗ ನನಗೆ ಏನು ಗೊತ್ತಿಲ್ಲ ಅದರ ಬಗ್ಗೆ. ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ಸ್ಪೆಷಲ್ ಎಜುಕೇಶನ್. ಮತ್ತೆ ನಾನು ಮಾಡಿದ್ ಯಾವಾಗ ಅಂತ ಹೇಳಿದ್ರೆ 1982 ಅಲ್ಲಿ ನಮ್ಗೆ ಸಿಸ್ಟರ್ ಅವರೇ ವ್ಯವಸ್ಥೆ ಮಾಡಿದ್ರು ತರಬೇತಿಗೆ. ಆಗ ಮಾಡಿದೆ. ನನ್ನ ಮನಸ್ಸಿಗೆ, ನಾನಲ್ಲಿ ಇರುವಾಗ ಆಗ್ನೆಸ್ ಸ್ಪೆಷಲ್ ಸ್ಕೂಲ್, ಸೆಂಟ್ ಆಗ್ನೆಸ್ ಸ್ಪೆಷಲ್ ಸ್ಕೂಲ್, ಇಟ್ಸ್ ಎ ಡೇ ಕೇರ್ ಸೆಂಟರ್. ಎಷ್ಟೋ ಪೇರೆಂಟ್ಸ್ ಬರ್ತಾರೆ, ಸೋ ಮೆನಿ ಪೇರೆಂಟ್ಸ್, ಎಲ್ಲ ಮಕ್ಕಳನ್ನು ಹಿಡ್ಕೊಂಡು ಬರುವುದು. ಅಲ್ಲಿ ರೆಸಿಡೆನ್ಷಿಯಲ್ ಫೆಸಿಲಿಟಿ ಇಲ್ಲ ಹೇಳಿದಾಗ ಹೋಗೋದು. ಸೊ ಇದೊಂದು ಥಾಟ್ ಬಂತು ನನ್ನ ಮನಸ್ಸಿಗೆ, ವೈ ಕಾಂಟ್ ವಿ ಸ್ಟಾರ್ಟ್ ಎ ರೆಸಿಡೆನ್ಷಿಯಲ್ ಸ್ಕೂಲ್ ಫಾರ್ ದೀಸ್ ಚಿಲ್ಡ್ರನ್? ಇಟ್ಸ್ ನಾಟ್ ಎ ಈಸಿ ಟಾಸ್ಕ್. ಇಟ್ ಇಸ್ ನಾಟ್ ಸರ್, ಇಟ್ ಇಸ್ ನಾಟ್ ಅಟ್ ಆಲ್ ಅನ್ ಈಸಿ ಟಾಸ್ಕ್. ಹಾಗೆ ಹೆಜ್ಜೆ ಇಟ್ಟೆ. ಮೀನ್ ಟೈಮ್ ಏನ್ ಗೊತ್ತಾ, ನಮ್ಮ ಮನೆಯಲ್ಲಿ ಫಸ್ಟ್ ಫ್ಲೋರ್ನಲ್ಲಿ ಸೆಂಟ್ ಆಗ್ನೆಸ್ ಕಾಲೇಜಿನ ಹುಡುಗಿಯರಿಗೆ ಹಾಸ್ಟೆಲ್ ನಡೆಸ್ತಾ ಇದ್ದೆ ನಾನು. ನನ್ನ ಮಿಸ್ಸಸ್ ಹತ್ರ ಹೇಳಿದೆ. ಆಗ ಸಾಧಾರಣ 2003 ಆಗುತ್ತಾ ಬಂದಿದೆ. ನನಗೆ ಒಂದು ಶಾಲೆ ಸ್ಟಾರ್ಟ್ ಮಾಡಬೇಕು ಅಂತ ಉಂಟು ಅಂತ ಹೇಳಿಕೊಂಡು. ಹೌದಾ, ಮತ್ತೆ ಕೆಲಸ ಬಿಡ್ತೇನೆ ನಾನು ಅಂತ ಹೇಳಿದೆ. ಹೌದಾ, ಆಯ್ತು ಅಂತ ಹೇಳಿದ್ರು. ಧೈರ್ಯ ತುಂಬಿದ್ರು ಅಲ್ಲಿ ತುಂಬಿ, ಹಾಗೆ ಇದನ್ನ ಹಾಸ್ಟೆಲ್ ಸ್ಟಾಪ್ ಮಾಡಿದೆವು. ಶಿ ಸಪೋರ್ಟೆಡ್. ಅವಳು ಬ್ಯಾಂಕಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿ ಈಗ ರಿಟೈರ್ಡ್ ಆಗಿದ್ದಾಳೆ. ಅವಾಗ ಅವಳು ಆಫೀಸರ್ ಆಗಿದ್ಲು. ಬಟ್ ಶಿ ಸಪೋರ್ಟೆಡ್. ನಾನು ಮನೆ ವಿಚಾರಕ್ಕೆ ತಲೆ ಹಾಕ್ತಿರ್ಲಿಲ್ಲ. ಮನೆ ವಿಚಾರ ಎಲ್ಲ ಅವಳು ತಲೆ ಹಾಕ್ತಾ ಇದ್ಲು. ಬಟ್ ನಾವು ಸಂಸ್ಥೆ ನಡೆಸಿ ಮಕ್ಕಳು ಬೆಳೆಯಿತು. ಆಗ 15,000 ಸಾಲ ತಕೊಂಡದ್ದು, ಈಗ 15 ಲಕ್ಷ ಪ್ರತಿ ತಿಂಗಳ 15ನೇ ತಾರೀಕು ನಮ್ಮ ಟೀಚರ್ಸ್ನವರಿಗೆ ಮತ್ತೆ ಇವರಿಗೆ ಕೊಡುವ ಗೌರವಧನ. ಐ ಆಮ್ ನಾಟ್ ಸೇಯಿಂಗ್ ಸ್ಯಾಲರಿ, ಇಟ್ಸ್ ಆನರೇರಿಯಂ.
ಆನರೋರಿಯಂ ಅದು ಕೊಡ್ಲಿಕ್ಕೆ ನಮ್ಗೆ 15 ಲಕ್ಷ ಬೇಕು. ಬಟ್ ಹೇಗೆ ಆಗುತ್ತಾ? ಆಲ್ ಬಿಕಾಸ್ ಆಫ್ ಗಾಡ್. ಈಗ ಸರ್, ನೀವು ಶಿಕ್ಷಕರಾಗಿಯೇ ಮುಂದುವರಿಸಿದವರು, ಶಿಕ್ಷಣ ನಿಮಗೆ ಸಾಮಾನ್ಯವಾಗಿ ತಿಳಿದ ವಿಷಯ ಆಗಿತ್ತು. ಆದರೆ ಈ ಶಿಕ್ಷಕರು ಮತ್ತೆ ಶಿಕ್ಷಕೇತರರು, ಸಿಬ್ಬಂದಿಗಳು, ಈಗ ನಿಮ್ಮ ಸಂಸ್ಥೆಗೆ ಸಿಬ್ಬಂದಿಗಳು ಬೇಕು, ಶಿಕ್ಷಕರು ಬೇಕು, ಇವರನ್ನೆಲ್ಲ ಯಾವ ರೀತಿ ನೀವು ಯಾವ ಮನೋಭಾವನೆ ಇಟ್ಟುಕೊಂಡು ಇವರ ಸೇವಾ ಮನೋಭಾವನೆಯೊಡನೆ ಬರ್ತಾರಾ, ಇಲ್ಲ ನೀವು ಅವರನ್ನು ಯಾವ ರೀತಿ ದಾಖಲಾತಿ ಮಾಡುತ್ತೀರಿ? 2003ಕ್ಕೆ ಆರಂಭ ಆಯಿತು. 2 ಮಕ್ಕಳಿಂದ ಆರಂಭ ಆಯಿತು. ಸಂಖ್ಯೆ ಜಾಸ್ತಿ ಆಗುತ್ತಾ ಹೋಯ್ತು. ಟೀಚರ್ಸ್ ನಮ್ಗೆ ಬೇಕು. ಟೀಚರ್ಸಿಗೆ ನಾವು 2,000 1,500 ಕೊಡ್ತಿದ್ದೆ ಅದು ಆವಾಗ. ವಿ ಡೋಂಟ್ ಹ್ಯಾವ್ ಮನಿ, ನಮ್ಮ ಹತ್ರ ಇಲ್ಲ. ದೇವರ ಮುಂದೆ ನಿಂತುಕೊಂಡು ಕಣ್ಣೀರು ಹಾಕಿದ್ದು. ಇಟ್ಸ್ ನಾಟ್ ಇಟ್, ಸುಲಭ ಅಲ್ಲ. ಅವರಿಗೆ ಪ್ರೀತಿ ಇರಬೇಕು. ಇವತ್ತಿಗೂ ನಾನು ಪ್ರತಿದಿನ 9:15ಗೆ ಬೆಲ್ ಆಗ್ತದೆ ಸ್ಕೂಲಲ್ಲಿ. 9:15 ಆದ ಕೂಡಲೇ ವಿ ಆಲ್ ಗ್ಯಾದರ್ಡ್ ಇನ್ ದ ಆಫೀಸ್ ರೂಮ್, ಅಲ್ಲಿ ನಿಲ್ತೇವೆ, ಪ್ರೇಯರ್ ಮಾಡ್ತೇವೆ. ಡೈಲಿ ವಿಲ್ ಹ್ಯಾವ್ ಪ್ರೇಯರ್. ಆ ಪ್ರೇಯರಿಗೆ ಒಂದು ಮೆಸೇಜ್ ನಾನು ಏನು ಕೊಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ನೋಡಿ, ನೀವು ಇದ್ದೀರಿ, ನಮ್ಮ ಸ್ಪೆಷಲ್ ಮಕ್ಕಳಿದ್ದಾರೆ. ನೀವು ಬರುವಾಗ ಮನೆಯಲ್ಲಿ ನಿಮ್ಮ ಮಕ್ಕಳ ಹತ್ರ, ನಿಮ್ಮ ಗಂಡನ ಹತ್ರ, ನಿಮ್ಮ ಹೆಂಡತಿ ಹತ್ರ ಎಲ್ಲ ಜಗಳ ಆಗಿ ಏನಾದ್ರೂ ನಿಮ್ಮ ಮೈಂಡ್ ಅಪ್ಸೆಟ್ ಆಗುತ್ತೆ ಅಲ್ವಾ? ಎಲ್ಲ ದಿವಸ ಸುಚಿತ್ರರಾಗಿ ನಗುತ್ತಾ ಇರ್ತಾರೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. 24 ವರ್ಷಗಳ ಜರ್ನಿ ಅಂತ ಹೇಳಿದಿರಿ ಸರ್ ನೀವು. ಸಾವಿರಾರು ಸವಾಲುಗಳು ಬಂದಿರ್ಬೋದು, ಸಾವಿರಾರು ಪ್ರಶ್ನೆಗಳು ಬಂದಿರ್ಬೋದು ನಿಮ್ಮ ಎದುರಲ್ಲಿ, ಯಾಕೆ ಮಾಡ್ತಿದ್ದೆ ಇದು ಅಂತ. ಸೊ ಈ ಜರ್ನಿಯಲ್ಲಿ ನೀವು ಹೋಗುವಾಗ ಯಾವ್ದಾದ್ರು ಒಂದು ಕ್ಷಣ ನಿಮ್ಗೆ ಇನ್ನು ನಂಗೆ ಆಗುದಿಲ್ಲ, ಐ ವಾಂಟ್ ಟು ಗಿವ್ ಅಪ್, ಇನ್ನು ನಂಗೆ ಮುಂದೆ ತಕೊಂಡೋಗ್ಲಿಕ್ಕೆ ಆಗುದಿಲ್ಲ ಅಂತ ಏನಾದ್ರೂ ಒಂದು ಯೋಚನೆ ಬಂದಿದ? ಹಾಗೆ ಯೋಚನೆ ಬಂದಿದ್ರೆ ಅದನ್ನ ಹೇಗೆ ನೀವು ಟ್ಯಾಕಲ್ ಮಾಡಿದಿರಿ? ಯಾವ ರೀತಿ ಅದನ್ನು ಓವರ್ಕಮ್ ಮಾಡಿದಿರಿ ಸರ್? ಬಿಕಾಸ್ ಇಟ್ ಇಸ್ ನಾಟ್ ಅ ಸಿಂಪಲ್ ಜರ್ನಿ, ಇಟ್ ಇಸ್ ನಾಟ್ ಅ ಈಸಿ ಜರ್ನಿ ಫಾರ್ ಎನಿವನ್ ಟು ಡೂ. ಬಟ್ ಅ ವೆರಿ ಟಫ್ ಕ್ವಶನ್ ಯು ಆರ್ ಆಸ್ಕಿಂಗ್, ಸುಚಿತ್ರ. ಆನ್ಸರ್ ಮಾಡ್ಬೇಕಾ ಬೇಡವಾ ಅಂತ ಗೊತ್ತಾಗ್ತಿಲ್ಲ ನನಗೆ. ಬಿಕಾಸ್ ಇಟ್ ಈಸ್ ಅ ವೆರಿ ಡಿಫಿಕಲ್ಟ್ ಜರ್ನಿ. ಅಂಡ್ ಎಸ್, ನನಗೆ ಎಲ್ಲ ಆಯ್ತು, ಕಟ್ಟಡ ಆಯ್ತು, ಎಲ್ಲ ಆಯ್ತು. ರಾತ್ರಿ ಮಲಗಿದ್ರೆ ನಿದ್ದೆ ಬರ್ತಿರ್ಲಿಲ್ಲ, ಏನಾದ್ರೂ ಮಾಡ್ಬೇಕು. ನಮ್ಮ ಮನೆಯಲ್ಲಿ ಇರುವಾಗ, ಫ್ರಾಂಕ್ಲಿ ಸ್ಪೀಕಿಂಗ್, ನಾನು ನಿಜ ಹೇಳ್ತೇನೆ, ನಮ್ಮ ಮನೆ ಚಿಕ್ಕ ಮನೆ, 1st ಫ್ಲೋರು, ಮತ್ತೆ ಕಟ್ಟಿದ್ದು ಹೀಗಿತ್ತು. ನಾವು ಮನೆ ಬಿಟ್ಟು ನಾವು ಒಂದು ಫ್ಲಾಟಿಗೆ ಹೋದೆವು, ಮನೆಯನ್ನು ಇದಕ್ಕೆ ಬಿಟ್ಟು ಕೊಟ್ಟೆವು. ಎಲ್ಲ ಆಯ್ತು. ಎಲ್ಲ ಮನೆಯಲ್ಲಿರುವಾಗ ಅದು ಅಲ್ಲಿ ಇಲ್ಲಿ ಮಕ್ಕಳಿಗೆ ಬೇಕಾದ ರೀತಿ ಮಾಡ್ಬೇಕಲ್ಲ. ಇಂಡಿಯನ್ ಕೊಮೋಡ್ ಇತ್ತು, ಅದನ್ನು ವೆಸ್ಟರ್ನ್ ಕೊಮೋಡ್ ಮಾಡಿದೆವು. ಎಲ್ಲ ಮಾಡಿ ಎಲ್ಲ ಆಯ್ತು. ಬಟ್ ಇದೆಲ್ಲ ಆಗಿ ನಾವು ಇದಕ್ಕೆ ಹೋಗಿ 2009ರಲ್ಲಿ ಮೇ 2ಗೆ ನಮ್ದು ಸಂಸ್ಥೆ ಇನಾಗ್ರೇಷನ್ ಆಯ್ತು. ನಮ್ಮಲ್ಲಿ ನಾವು ದೇವರ ಮೇಲೆ ತುಂಬಾ ಭರವಸೆ ಇಡುವವರಲ್ಲ. ನಮ್ಗೆ ಸ್ಥಳ ಅಳೆದು ಕೊಡುವಾಗ 2 ನಾಗಗಳು ನರ್ತನ ಮಾಡುತ್ತಿತ್ತು ನಮ್ಮ ಸ್ಥಳದಲ್ಲಿ ಸುಮಾರು ಗಂಟೆ. ನೋಡಿ, ನಾನು ನೋಡಿದ್ದೇನೆ. ಒಬ್ರು ಶಾಸ್ತ್ರಿ ಇದ್ದಾರೆ, ನಮ್ದು ರಾಧಾಕೃಷ್ಣ ಶಾಸ್ತ್ರಿ ಅಂತ, ಇಲ್ಲೇ ಇದ್ದಾರೆ. ಅವ್ರ ಹತ್ರ ಕೇಳಿದೆ, ಯಾಕೆ? ಇಲ್ಲ, ನಾಗನಿಗೆ ಸ್ವಲ್ಪ ಅಡಚಣೆ ಆಗಿದೆ, ನೀವು ನಮ್ಮ ಕುಡುಪು ದೇವಸ್ಥಾನದಲ್ಲಿ ಹೋಗಿ 18 ಆಶ್ಲೇಷ ಬಲಿ ಮಾಡಬೇಕು, ಒಂದು ಉದ್ಯಾಪನ ಮಾಡ್ಬೇಕು. ಅದೆಲ್ಲ ಮಾಡಿದ ನಂತರ ಎಲ್ಲವೂ ಸ್ಮೂತ್ ಆಯ್ತು. ಹೇಗೆ ಸಮಸ್ಯೆ ಪರಿಹಾರ ಆಯ್ತು ಅಂತಲೇ ಗೊತ್ತಿಲ್ಲ. ಸೊ ಇದು ಒಂದು ದೊಡ್ಡ ಚಾಲೆಂಜ್. ಹಣದ ಕಷ್ಟಗಳು ಬಂದೇ ಬಂದವೆಲ್ಲ, ಗೊತ್ತಾಯ್ತಲ್ಲ, ಬೇರೆ ಬೇರೆ ರೀತಿಗಳಲ್ಲೆಲ್ಲ. ಬಟ್ ಅದು ಮಾತ್ರ ನಾನು ಹೊರಗೆ ಇಡಬೇಕು, ಕಾಲು ಇಡಬೇಕು ಅಂತ ವಿಚಾರಗಳು ಕೂಡ ಬಂದದ್ದು ನೀವು ಕೇಳಿದ ಪ್ರಶ್ನೆಗಾಗಿ ನಾನು ಹೇಳಿದೆ. ಬಟ್ ದೇವರ ದಯೆಯಿಂದ ಇವತ್ತು ಗಣಪತಿಯನ್ನ ಎದುರು ಕೂತ್ಕೊಳ್ಳಿಸಿದ್ದೇವೆ ಅಂತ ಹೇಳಿಕೊಂಡು ಮೇಲ್ಗಡೆ ಎಲ್ಲವಿದೆ, ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ ಎಲ್ಲ ಸಿಂಬಲ್ ಕೂಡ ಅಲ್ಲಿದೆ. ನಾವು ಎಲ್ಲರಲ್ಲಿ ಭರವಸೆ ಇಟ್ಟವರು. ನಮ್ಮ ಒಳಗಿದ್ದ, ನಾವು ಎಲ್ಲಿ ಏನು ಇಡ್ಲಿ, ಆದ್ರೆ ನಮ್ಮ ಒಳಗಿದ್ದವರು ಬದಲಾಗುದಿಲ್ಲಲ್ಲ. ಸೊ ಅದಕ್ಕಾಗಿ ಎಲ್ಲರಿಗೂ ಸಮಾನವಾದಂತ ವಿಚಾರಗಳು ಅಂತದನ್ನ ಇಟ್ಕೊಂಡು ಈಗಲೂ ಡೈಲಿ 1 ತಾಸು ಭಜನೆ ಮಾಡ್ತೇವೆ. ಡೈಲಿ ಅಲ್ಲ, ಎವ್ರಿ ಫ್ರೈಡೆ. ಆ ರೀತಿಯ ಒಂದು ಪಾಸಿಟಿವ್ ಎನರ್ಜಿಯನ್ನ ಕ್ರಿಯೇಟ್ ಮಾಡಿದ್ದೇವೆ. ಸೊ ಈಗ ಅಂತ ಏನು ಬಂದಿಲ್ಲ. ಇನ್ನು ಏನಾದ್ರೂ ಮಾಡಬೇಕು ಕನಸು ಕಾಣ್ತಾ ಇದ್ದೇವೆ. ನನ್ನ ಮನಸ್ಸಲ್ಲಿತ್ತು ಥೆರಪಿ ಸೆಂಟರ್ ಒಂದು ಆಗ್ಬೇಕು ಅಂತ. ಯಾಕೆಂದ್ರೆ ದಿನದಿಂದ ದಿನಕ್ಕೆ ಆಟಿಸಮ್, ಲರ್ನಿಂಗ್ ಡಿಸೇಬಿಲಿಟಿ ಇರ್ತಕ್ಕಂಥ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅವ್ರಿಗೆ ಏನಾದ್ರೂ ಒಂದು ಮಾಡಬೇಕು ಅಂತ ಹೇಳಿಕೊಂಡು, ಅಂದ್ರೆ ಅವರನ್ನ ಆ ರೀತಿಯಾಗಿ ಮೇನ್ ಸ್ಟ್ರೀಮಿಗೆ ತರಬೇಕು ಅಂತ ಹೇಳಿಕೊಂಡು. ಇಲ್ಲಿ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸುರೇಖ ಮೇಡಮ್. ನಮ್ಮ ಸಂಸ್ಥೆಯಲ್ಲಿ ಒಂದು ಮಗುವಿಗೆ ಡ್ರೂಲಿಂಗ್ ಇರಬಾರ್ದು, ಒಂದು ಮಗುವಿಗೆ ರನ್ನಿಂಗ್ ನೋಸ್ ಇರಬಾರ್ದು,
ಒಂದು ಮಗು ವೆಟ್ ಮಾಡಿಕೊಳ್ಬಾರ್ದು, Correct. ಹರಿದ ಬಟ್ಟೆ ಹಾಕೊಳ್ಬಾರ್ದು, ನಮ್ಮ ವಾಶ್ರೂಮ್ ಸ್ಮೆಲ್ ಬರಬಾರ್ದು. ಇಷ್ಟನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಏನು ಗೊತ್ತಿಲ್ಲ. ಅವರಿಗೆ ಕೊಡುವ ಒಂದು ಫುಡ್ ಆಗ್ಲಿ ಏನಾಗ್ಲಿ ಅದು ಒಳ್ಳೇದಾಗಿರ್ಬೇಕು. ಆ ಒಳ್ಳೆ ಫುಡ್ ಅನ್ನೇ ನಾನು ಕೆಲವೊಮ್ಮೆ ಟೇಸ್ಟ್ ಮಾಡ್ತೇನೆ, ಬೆಳಿಗ್ಗೆ ಎಲ್ಲ, ಮಧ್ಯಾಹ್ನದ ಅಲ್ಲಿಯೇ ಊಟ ಮಾಡೋದು ನಾನು, ಆದ್ರೆ ಬೆಳಿಗ್ಗೆ ಸಂಜೆ ಎಲ್ಲ ಮಾಡಿ ಬಟ್ ಒಳ್ಳೇದಿರ್ತದೆ. ಕ್ವಾಲಿಟಿ ಫುಡ್, ಕ್ವಾಲಿಟಿ ಲೈಫ್ ಇಸ್ ವಾಟ್ ಯು ಬಿಲೀವ್ ಇನ್. ಯಾಕೆ ಅಂತ ಹೇಳಿದ್ರೆ ನೋಡಿ, ಆ ಮಕ್ಕಳಿಗೆ ನೀವು ಹಳಸಿದು ಕೊಟ್ಟರು ತಿಂತಾರೆ ಅವರು. ಹೌದು. ನೋ ದೇವರ ಚಾಯ್ಸ್, ಮಕ್ಕಳು. ನೋ ಚಾಯ್ಸ್. ದೇವರ ಮಕ್ಕಳವರು. ಸಾನ್ನಿಧ್ಯ ಮೀನ್ಸ್ ಎ ಗಾಡ್ ಆಫ್ ಗಾಡ್ ಅಲ್ವಾ? ಹೌದು. ಸೊ ಆ ದೇವರ ಮಕ್ಕಳಿಗೆ ನಾವು ಕೊಡುವುದನ್ನ ಒಳ್ಳೇದು ಕೊಡ್ಬೇಕು. ಖಂಡಿತ ಅಲ್ಲಿ ಆಶೀರ್ವಾದ ಇರುತ್ತೆ. ದೇವರಿಗೆ ಕೊಟ್ಟಾಗೆ ಅದು. ಖಂಡಿತ ಸುಚಿತ್ರ. ಸಾನ್ನಿಧ್ಯ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ನೀವು ಹೇಳಿದ್ರಿ. ಸೊ ಕೋವಿಡ್ ಟೈಮ್ ಅಲ್ಲಿ ನಾರ್ಮಲ್ ಸ್ಕೂಲ್ಸ್ ಕಾಲೇಜಸ್ ಆಫ್ಲೈನ್ ಇಂದ ಆನ್ಲೈನ್ ಮೋಡಿಗೆ ಹೋದ್ರು, ಎಲ್ಲ ಆಫ್ಲೈನ್ ಕ್ಲಾಸಸ್ ಎಲ್ಲ ಸ್ಟಾಪ್ ಆಯ್ತು. ಸೊ ಸಾನ್ನಿಧ್ಯದಲ್ಲಿ ನೀವು ಹೇಗೆ ಅದನ್ನು ಮ್ಯಾನೇಜ್ ಮಾಡಿದ್ರಿ, ಸಿನ್ಸ್ ಇಟ್ ವಾಸ್ ಅ ರೆಸಿಡೆನ್ಷಿಯಲ್ ಸ್ಕೂಲ್? ನಂತರ ಕಾಪಾಡ್ಕೊಳ್ಬೇಕು. ಸೊ ಮಾನಿಟರಿ ಸಹ ಪ್ರಾಬ್ಲಮ್ ಬಂದಿರ್ಬೋದು ಆ ಟೈಮ್ ಅಲ್ಲಿ. ಸೊ ಅದನ್ನೆಲ್ಲ ಹೇಗೆ ಸಿಚುವೇಶನ್ ಇತ್ತು ಸರ್ ಆ ಟೈಮ್ ಅಲ್ಲಿ? ನಿಜವಾಗಿ ಅದು ಇಸ್ ಎ ವೆರಿ 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 ಟಫ್ ಟೈಮ್. ವೆರಿ ಡಿಫಿಕಲ್ಟ್. ಒಂದು ದುಃಖದ ವಿಚಾರ ಕೂಡ ಉಂಟು. 2020 ಮಾರ್ಚ್ ತಿಂಗಳ 21ನೇ ತಾರೀಕು ಶನಿವಾರ ದಿವಸ ನಮ್ಮ ಕಾರ್ಯಕ್ರಮ ಎಲ್ಲಿ, ಕದ್ರಿ ಪಾರ್ಕಿನಲ್ಲಿ ಎಲ್ಲ ಟೆಂಟ್ ಅದು ಇದೆಲ್ಲ ಹಾಕಿ ಆಗಿದೆ, ಸ್ಟೇಜ್ ಹಾಕಿ ಆಗಿದೆ, ಪ್ರಾಕ್ಟೀಸ್ ಆಗಿದೆ, ಎಲ್ಲ ಆಗಿದೆ. 21 ಮತ್ತು 22 ಮುಖ್ಯಮಂತ್ರಿಗಳು 20ನೇ ತಾರೀಕು ಅನೌನ್ಸ್ ಮಾಡಿದ್ರು, ನಾಳೆಯಿಂದ ಲಾಕ್ ಡೌನ್ ಅಂತ. ಎಲ್ಲರೂ ಟೀಚರ್ ಮಕ್ಕಳು ಎಲ್ಲರೂ ಅಳುವುದೇ. DC ಫೋನ್ ಮಾಡಿದೆ, ಮೇಡಮ್ ನಾವು ಮಾಡಬಹುದಾ? ನೀವು ಮಾಡಬಹುದು, ಮಾಡೋದಕ್ಕೆ ಏನು ಅಡ್ಡಿ ಇಲ್ಲ. ಅಲ್ಲಿ ಯಾರಾದ್ರೂ ಒಬ್ರು ಕೊರೋನಾ ಇದ್ದವರು ಬಂದ್ರೆ ನಾಳೆ ಎಲ್ಲರನ್ನು ಕ್ವಾರಂಟೈನ್ ಮಾಡ್ಬೇಕಾಗ್ತದೆ, ಅದು ನಿಮ್ಗೆ ಡಿಸಿಷನ್ ಬಿಟ್ಟದ್ದು ಅಂತೇಳಿ ಕೊನೆಗೆ ಡಿಸಿಷನ್ ತಕೊಂಡು ಪ್ರೋಗ್ರಾಮೇ ಕ್ಯಾನ್ಸಲ್ ಮಾಡಿಬಿಟ್ಟು, ಇದೆಲ್ಲ ಪೆಟ್ಟು ನಮ್ಗೆ ಖರ್ಚು ಮಾಡಿದ್ದು ಅದೆಲ್ಲ ಖರ್ಚು ಮಾಡಿದ್ದು, ಅವ್ರು ಹಾಕಿದ್ದಕ್ಕೆ ಅದೆಲ್ಲ ಕೊಡ್ಬೇಕು, ಇದೆಲ್ಲ ಬರ್ತದೆ. ಇಂಥದೆಲ್ಲ ಫೇಸ್ ಮಾಡಿದ್ದೇವೆ ನಾವು. ಸೇಫ್ಟಿ ಇಸ್ ಇಂಪಾರ್ಟೆಂಟ್. ಈಗ ಈ ಮಕ್ಕಳ ದಾಖಲಾತಿ ಯಾವ ತರ ಮಾಡ್ತೀರಿ? ಯಾವ ತರ ಅವರನ್ನು ಗುರುತಿಸ್ತೀರಿ? ಏನಾದ್ರೂ ಮಾನದಂಡ ಇದೆಯಾ ಇದಕ್ಕೆ? ಹಾಗೂ ಈ ಮಕ್ಕಳನ್ನು ಯಾವುದಾದ್ರೂ ಹಸ್ತಾಂತರಿಸುವ ಪ್ರಕ್ರಿಯೆ ಇದೆಯಾ ಸರ್? ಅಂದ್ರೆ ಅವರು ಹುಷಾರಾದ್ಮೇಲೆ ಮನೆಗೆ ಕಳಿಸುವಂಥದ್ದು ಅಂಥದ್ದೇನಾದ್ರೂ ಇದೆಯಾ ಸರ್? ಇದು ಹೇಗೆ? ಮೆಂಟಲ್ ರಿಟಾರ್ಡೇಷನ್ ಇಸ್ ನಾಟ್ ಎ ಇಲ್ನೆಸ್. ಇದು ರೋಗ ಅಲ್ಲ, ಇಟ್ಸ್ ಎ ಕಂಡೀಷನ್. ಇದೊಂದು ಸ್ಥಿತಿ. ಈ ಸ್ಥಿತಿಯನ್ನ ನಾವು ಇಂಪ್ರೂವ್ ಮಾಡಬೇಕಾಗ್ತದೆ. ಗೊತ್ತಾಯ್ತಲ್ಲ? ಇಲ್ಲಿ ಯಾರು ಕೂಡ ಮೆದುಳನ್ನ ಒಂದು ಬೆಳವಣಿಗೆ ಮಾಡ್ತೇವೆ, ಡೆವಲಪ್ ಮಾಡ್ತೇವೆ ಎಂಬ ಒಂದು ಔಷಧಿಯನ್ನ ಕೆಲವರಲ್ಲಿ ಹೇಳಿಕೊಳ್ತಾರೆ, ನನ್ಗೆ ಗೊತ್ತಿಲ್ಲ, ನನ್ಗೆ ಅದರ ಬಗ್ಗೆ ವಿಚಾರ. ಬಟ್ ನಾವು ಅಡ್ಮಿಷನ್ ಮಾಡುವಾಗ ಪೇರೆಂಟ್ಸ್ ಬರಬೇಕು, ಮಕ್ಕಳನ್ನ ನೋಡಿಕೊಳ್ಬೇಕು. ಮಕ್ಕಳಲ್ಲಿ ವಿಪರೀತ ವರ್ತನೆಯ ಸಮಸ್ಯೆ ಇದ್ರೆ ಮತ್ತೆ ಪ್ರೊಫೌಂಡ್ಲಿ ರಿಟಾರ್ಡೆಡ್, ಹೇಳಲಿಕ್ಕೆನಾಗುದಿಲ್ಲ, ಬೆಡ್ ಮೇಲೆ ಇದೆ, ಇಟ್ಸ್ ಲೈಕ್ ಎ ವೆಜಿಟೇಬಲ್, ಅಂತ ಕೇಸಸ್ಗಳನ್ನ ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಗೆ ಕಂಟ್ರೋಲೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸಲ ಒಂದು ಮಗು ಬಂದು ಕೂತ್ಕೊಂಡವಳು ತಂದೆಯ ಶರ್ಟನ್ನು ಹಿಡಿದು ಎದೆಗೆ ಗುದ್ದಿದ್ಲು ಅಂತ ಹೇಳಿದ್ರೆ ನನಗೆ ಭಯ ಆಯ್ತು. ಇವಳನ್ನು ಹೇಗಪ್ಪ ನಾನು ಇಟ್ಕೊಳ್ಳುವುದು ಇಲ್ಲಿ ಶಾಲೆಯಲ್ಲಿ ಅಂತ ಹೇಳಿಕೊಂಡು. ಆದ್ರೆ ಈಗಲೂ ಇದ್ದಾಳೆ ಅವಳು, ಈಗಲಿದ್ದಾಳೆ. ಗೊತ್ತಾಯ್ತಾ? ಇಂಥದ್ದೆಲ್ಲ ತುಂಬಾ ಇನ್ಸಿಡೆಂಟ್ಗಳಿವೆ, ಅದೆಲ್ಲ ನಮ್ಗೆ ಹೇಳಲಿಕ್ಕೆ ಬೇಡ. ನೀವು ಯಾವ ತರ ಅವರನ್ನಂದ್ರೆ ಅವರದ್ದು ಅಸೆಸ್ಮೆಂಟ್ ಯಾವ ತರ ಮಾಡ್ತೀರಿ ಸರ್? ಅಂದ್ರೆ ಒಂದು ಈಗ ನಮ್ಗೆ ಸ್ಕೂಲ್ ನಲ್ಲಿ ಆದ್ರೆ ಒಂದು ರಿಪೋರ್ಟ್ ಕಾರ್ಡ್ ಕೊಡ್ತಾರೆ, ನಿಮ್ಮ ಮಕ್ಕಳದು ಈ ವರ್ಷದ ರಿಪೋರ್ಟ್ ಕಾರ್ಡ್ ಅಂತ. ಆ ತರ ಏನಾದ್ರೂ ಇದೆಯಾ ಸರ್ ನಿಮ್ಮಲ್ಲಿ? ನಾವು ರಿಪೋರ್ಟ್ ಕಾರ್ಡ್ ಅನ್ನಾಗ್ಲಿ ಅಥವಾ TC ಆಗ್ಲಿ ಇಂಥದನ್ನೆಲ್ಲ ಯಾವುದು ತೆಗೆದುಕೊಳ್ಳುವುದಿಲ್ಲ. ಈಗ ನೋಡಿ, ಒಂದು UDID ಕಾರ್ಡ್ ಅಂತ ಇದೆ, ಮತ್ತೆ ಆವಾಗ IQ ಸರ್ಟಿಫಿಕೇಟ್ ಅಂತ ಇತ್ತು. IQ ಸರ್ಟಿಫಿಕೇಟ್ ಅಂದ್ರೆ ಸೈಕಾಲಜಿಸ್ಟ್, ಸೈಕ್ಯಾಟ್ರಿಸ್ಟ್ ಅದನ್ನ ಇದು ಮಾಡಿ ಸಿಗ್ನೇಚರ್ ಮಾಡಿ ಕೊಡ್ಬೇಕು ಅಂತ. ಇದರ ಮೇಲೆ ಆಧಾರದ ಮೇಲೆ ನಾವು ಅಡ್ಮಿಷನ್ ಮಾಡಿಕೊಳ್ತೇವೆ. ಮತ್ತೆ ನಮ್ಗೆ ಇಟ್ಕೊಳ್ಳಿಕ್ಕೆ ಸಾಧ್ಯತೆ ಇದೆಯಾ, ಅದು ದೊಡ್ಡ ಪ್ರಶ್ನೆ. ನೀವೇ ಫಸ್ಟ್ ಅಸೆಸ್ ಮಾಡ್ಕೊಳ್ತೀವಿ, ಹೌದು. ಸ್ಕ್ರೀನಿಂಗ್ ಮಾಡ್ಕೊಳ್ತೀರಿ, ಯಾವ ರೀತಿಯ ಮಗು ಹೇಗೆ ಹೊತ್ತು ಮಾತಾಡ್ತೇವೆ, ಮಗುವನ್ನ ನೋಡ್ತೇವೆ. ಬರೀ ಪಿಕ್ಚರೈಸ್ ಮಾಡಿದ ಮಗುವನ್ನ ನಾವು ತೆಗೆದುಕೊಳ್ಳುವುದಿಲ್ಲ. ದೇ ಹ್ಯಾವ್ ಟು ಕಮ್ ಟು ಸ್ಕೂಲ್, ಸಾನ್ನಿಧ್ಯಕ್ಕೆ ಬರ್ಬೇಕು. ಅಲ್ಲಿ ಬಂದು ಆ ಪೇರೆಂಟ್ಸ್ ಮಾತಾಡ್ಬೇಕು. ಪೇರೆಂಟ್ಸ್ ಅಲ್ಲಿ ಡಿಫರೆನ್ಸ್ ಆಫ್ ಒಪಿನಿಯನ್ಸ್ ಕೂಡ ಇರುತ್ತೆ. ತಂದೆ ಅಡ್ಮಿಷನ್ ಮಾಡುವ ಅಂತ ಹೇಳಿದ್ರೆ ತಾಯಿ ಬೇಡ ಅಂತ ಹೇಳ್ತಾಳೆ, ತಾಯಿ ಮಾಡುವ ಅಂತ ಹೇಳಿ ತಂದೆ ಬೇಡ ಅಂತ ಹೇಳ್ತಾರೆ. ಮನೆಯಲ್ಲಿ ಇನ್ನು ಅಜ್ಜ ಅಜ್ಜಿ ಇವರೆಲ್ಲ ಇದ್ರೆ ಕಳಿಸುವುದೇ ಬೇಡ ಅಂತ ಹೇಳ್ತಾರೆ. ಇಂಥದ್ದು ಏನು ಅಂತ ಹೇಳಿದ್ರೆ, ಒಂದು ಮೇಡಮ್ ಒಳ್ಳೆ ಇದು ಪ್ರಶ್ನೆ, ಯಾವಾಗ ನಾವು ಅರ್ಲಿ ಇಂಟರ್ವೆನ್ಷನ್,
ಅರ್ಲಿ ಐಡೆಂಟಿಫಿಕೇಶನ್ ಇಸ್ ಫಸ್ಟ್. ಯಾವಾಗ ನಮ್ಗೆ ಗುರುತು ಹಚ್ಚಿಕೊಳ್ತೇವೆ ಈ ಮಗುವಿನಲ್ಲಿ ಇಂಥ ತೊಂದರೆ ಇದೆ, ಇದೆ. ಇದನ್ನು ಕೆಲವರು ಒಪ್ಪಿಕೊಳ್ಳುವುದಿಲ್ಲ ಫಸ್ಟಿಗೆ ಒಪ್ಪಿಕೊಳ್ಳುವುದಿಲ್ಲ. ಒಪ್ಪಿಕೊಳ್ಳುವುದಿಲ್ಲ. ಅಂತ ಹೇಳಿದಾಗ ಯಾವಾಗ ಅರ್ಲಿ ಇಂಟರ್ವೆನ್ಷನ್ ಅತಿ ಶೀಘ್ರದಲ್ಲಿ ಒಂದು ತರಬೇತಿಯನ್ನ ಸ್ಟಾರ್ಟ್ ಮಾಡ್ತೇವೆ, ಮಗುವಿನಲ್ಲಿ ಮಗು ಇಂಪ್ರೂವ್ ಆಗುತ್ತೆ. ನೀವು ಹೇಳಿದ ಪ್ರಶ್ನೆ ಈಗ ನೀವೇ ಹೇಳಿದ್ರಿ, ಕೆಲವರು ಒಪ್ಪಿಕೊಳ್ಳುವುದಿಲ್ಲ. ದೇ ಆರ್ ಇನ್ ದಟ್ ಸೇಮ್ ಝೋನ್. ವೈ ಮೀ? All parents are having two questions, Surekha madam. The first question is why me? Why God's blessed with this? The second question comes as they grow. ಇವರಿಗೂ ಪ್ರಾಯ ಆಗುತ್ತೆ, ವಯಸ್ಸಾಗುತ್ತೆ. After me. No one is there to answer for that. ಯಾರಿಲ್ಲ ಅದಕ್ಕೆ ಆನ್ಸರ್ ಮಾಡ್ಲಿಕ್ಕೆ. ಈ ವೈ ಮೀ ಮತ್ತು ಆಫ್ಟರ್ ಮೀ ಎರಡು ಕೂಡ ಈ ಪ್ರಶ್ನೆಗಳು ಅವರನ್ನ ತಿನ್ನುತ್ತಾ ಇರ್ತದೆ. ಸೊ ಇಂಥ ಕ್ವಶನ್ಸ್ ನಿಮ್ಮ ಪೇರೆಂಟ್ಸ್ ನಿಮ್ಮ ಹತ್ರ ಕೇಳುವಾಗ ಸರ್, ನಿಮ್ಮ ಹತ್ರ ಕೇಳ್ತಾರೆ ವೈ ಮೀ, ಸೊ ನೀವು ಏನಂತರ ಹೇಳ್ತೀರಿ ಅವರಿಗೆ? ಯಾವ ರೀತಿಯ ಸಮಾಧಾನ ಮಾಡ್ತೀರಿ? ಇದಕ್ಕೆ ನೀವು ಆನ್ಸರ್ ಕೊಡ್ತೀರಾ? ನೋ, ಐ ಡೋಂಟ್ ಹ್ಯಾವ್ ಅನ್ ಆನ್ಸರ್ ಬಿಕಾಸ್ ಐ ಕಾಂಟ್ ಇವನ್ ಇಮ್ಯಾಜಿನ್ ಎನಿಬಡಿ ಕಮಿಂಗ್ ಅಂಡ್ ಆಸ್ಕಿಂಗ್ ಮೀ ಆ ವಿಷಯ. But I think you will encounter those kind of questions more. Because we can't say that. That is all decision. ನಿಮ್ಮ ಅದು ಹೆರಿಡಿಟರಿ ಪ್ರಾಬ್ಲಮ್ ಇರಬಹುದು, ಅಥವಾ ಈ ಪ್ರಿನೇಟಲ್, ಪೆರಿನೇಟಲ್, ಪೋಸ್ಟ್ನೇಟಲ್ ಅಂತ ಹೇಳಿಕೊಂಡು 3 ಸ್ಟೇಜಸ್ ಇದೆ. ಹೆಣ್ಣು ಗಂಡು ಸೇರಿದ ನಂತರದ 9 ತಿಂಗಳು, ದಟ್ ಈಸ್ ಪೆರಿನೇಟಲ್. ಪ್ರಿನೇಟಲ್ ಅಟ್ ದ ಟೈಮ್ ಆಫ್ ಬರ್ತ್, ಹುಟ್ಟುವ ಸಂದರ್ಭ ಪೆರಿನೇಟಲ್. ಪೋಸ್ಟ್ನೇಟಲ್ ಹುಟ್ಟಿ 18 ವರ್ಷದವರೆಗೆ ಯಾವಾಗಲೂ ಸಂಭವಿಸ್ಲಿಕ್ಕೆ ಸಾಧ್ಯತೆ. ಹುಟ್ಟಿದಾಗ ಮಾತ್ರ ಅಲ್ಲ, ಹುಟ್ಟಿದ ಕೂಡಲೇ ಅಲ್ಲ. ಪ್ರಿನೇಟಲ್ ಆ 3 months, ಅದರ ನಂತರ ಏನೆಲ್ಲಗಳು, ಅದಕ್ಕೆ ತುಂಬಾ ಇದೆ, ವಿಚಾರಗಳಿದೆ, ಬೇರೆ ಬೇರೆ ವಿಷಯಗಳಿದೆ. ಈಗ ನೀವು ಕೃಷ್ಣ ಪರಮಾತ್ಮಂದು ಸ್ಟೋರಿ ಕೇಳಿದ್ದೀರಲ್ವಾ? ಅಲ್ಲಿ ಕತೆ ಹೇಳಿದಾಗ ಅವನೆಲ್ಲ ಆ ಹೊಟ್ಟೆ ಒಳಗೆ ಇದ್ದುಕೊಂಡೇ ಕೇಳಿದ್ದಾನೆ ಅಲ್ವಾ? ಹೊರಗೆ ಬರುವ ದಾರಿ ಮಾತ್ರ ಗೊತ್ತಾಗಿಲ್ಲ ಅಭಿಮನ್ಯುವಿಗೆ. ಸೊ ಇದೆಲ್ಲ ವಿಚಾರಗಳು, ಅದು ಈಗಲೂ ಸೈಂಟಿಫಿಕಲಿ ದಟ್ ಇಸ್ ಟ್ರೂ. ಅದಕ್ಕೆ ಹೇಳ್ತಾರಲ್ಲ, ಮಗು ಹೆಣ್ಣು ಗರ್ಭ ಧರಿಸಿದಾಗ ಒಳ್ಳೆ ವಿಚಾರಗಳನ್ನು, ಒಳ್ಳೆ ವಿಷಯಗಳಿರ್ಬೇಕು, ಅಟ್ಮಾಸ್ಫಿಯರ್ ಒಳ್ಳೆ ಇರ್ಬೇಕು. ಇದು ಮನೆಯಲ್ಲಿ ಗಲಾಟೆ, ಸರಾಯಿ ಕುಡಿದು ಬರುದು, ಮಾತಾಡುದು, ಹೊಡೆಯುವುದು, ಬೇಡದ್ದು ಮಾತಾಡುದು, ಮಗು ಕೇಳಿಕೊಳ್ತದೆ. ಜೀವ ಇದೆ. ಹೇಗೆ ಒಂದು ಗಿಡಕ್ಕೆ ಜೀವ ಇದೆ, ಅದೇ ರೀತಿ ಇದಕ್ಕೆ ಒಳಗಿರಂತ ಈ ಮಗುವಿಗೂ ಕೂಡ ಅದು ಎಲ್ಲವನ್ನ ಗ್ರಹಿಸಿಕೊಳ್ತದೆ ಅಲ್ವಾ? ಸೊ ಅದಕ್ಕೆ ಅದು ಆ ರೀತಿಯಲ್ಲಿ ಹೇಳ್ಬಹುದು ನಾವು. ಬಟ್ ಕೆಲವೊಮ್ಮೆ ನಮಗೆ ಯಾವುದೇ ಕಾಸ್ ಅಂತಲೇ ಸಿಗುದಿಲ್ಲ ಸುಚಿತ್ರ, ಸಿಗುವುದೇ ಇಲ್ಲ ನಮ್ಗೆ ಏನ್ ಹೇಳಿದ್ರು ಕೂಡ. ಈಗ ಮಗು ಹುಟ್ಟಿದ ತಕ್ಷಣ ಅದು ಆ ಬ್ಲಡ್ ಟೆಸ್ಟ್ ಮಾಡಬೇಕು, ಪಾಸಿಟಿವ್ ಇರಬಾರ್ದು, ಅಂತದೆಲ್ಲ ಇರುವಾಗ ಅಂಥದೆಲ್ಲ ವೈದ್ಯಕೀಯವಾದ ವಿಚಾರಗಳಿದೆಲ್ಲ. ಬಟ್ ಖಚಿತವಾಗಿ ಎಲ್ಲಿ ಸಹ ಏನು ಇಲ್ಲ, ಕೆಲವೊಮ್ಮೆ ಹೇಳಲಿಕ್ಕೇನೆ ಬರುವುದಿಲ್ಲ ನಾವು, ಗೊತ್ತಾಯ್ತಾ? ಇಟ್ಸ್ ಆಲ್ ಲಕ್. ನಾವು ದೊಡ್ಡ ಕನಸು ಕಂಡಿರ್ತೇವೆ, ನನ್ಗೆ ಒಂದು ಮಗು ಹುಡ್ತದೆ, ಹೆಣ್ಣು ಮಗು ಆದ್ರೆ ಹಾಗೆ ಮಾಡ್ಬೇಕು, ಗಂಡು ಮಗು ಆದ್ರೆ ಹೀಗೆ ಮಾಡ್ಬೇಕು, ಅವನನ್ನು ಹಾಗೆ ಮಾಡ್ಬೇಕು, ಇವಳನ್ನು ಹೀಗೆ ಮಾಡ್ಬೇಕು ಅಂತ. ಆದ್ರೆ ಹುಟ್ಟಿದ ಮಗು ಇಂಥ ಒಂದು ತೊಂದರೆಯಲ್ಲಿ ಇದೆ ಅಂತ ಡಾಕ್ಟರ್ ಹೇಳಿದಾಗ ಆಕಾಶ ಕಳಚಿ ಬಿದ್ದಾಗೆ, ಹಾಗಾದ್ರೆ ಬ್ರಹ್ಮಾಂಡವೇ ಬಿದ್ದಾಗೆ. ಇದೊಂದು ವಿಜ್ಞಾನಕ್ಕೆ ಸಿಗದ ವಿಷಯ ಆಗಿದೆ. ಕೆಲವು ಎಷ್ಟು ದಿನದಿಂದ ದಿನಕ್ಕೆ, ಯಾಕೆ ಈಗ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಯಾಕೆ ಇನ್ಕ್ರೀಸ್ ಆಗುತ್ತಾ ಹೋಗುತ್ತೆ? ಆಟಿಸಮ್ ಇಸ್ ನಾಟ್ ಎ ಮೆಂಟಲ್ ರಿಟಾರ್ಡೇಷನ್, CNS ಗೆ ಸಂಬಂಧಪಟ್ಟಂತ ಸಮಸ್ಯೆ. ಆದ್ರೆ ಇಲ್ಲಿ ಅವರಿಗೆ ಕೆಲವೊಂದು ಸಲ ಏನಾದ್ರೂ ಒಂದು ವರ್ತನೆಯ ಸಮಸ್ಯೆ ಉಂಟಾದ್ರೆ ನಮ್ಮಂತ 10 ಜನ ಸಾಕಾಗುದಿಲ್ಲ ಹಿಡ್ಕೊಳ್ಳಿಕ್ಕೆ. ನಮ್ಮಂತ 10 ಜನ ಸಾಕಾಗುದಿಲ್ಲ. ಆ ಟೀಚರ್ಸ್ ಅವರನ್ನ ಯಾವ ರೀತಿ ಅವರು ಮಾಡಿಕೊಳ್ತಾರೆ ಅಂತ ಹೇಳಿದರೆ, ನೆಕ್ಸ್ಟ್ ಡೇ ಬಂದು ನನಗೆ ಕೈ ಎತ್ತಲಿಕ್ಕೆ ಆಗುದಿಲ್ಲ ಸರ್ ಅಂತ ಹೇಳಿದ ಟೀಚರ್ಸ್ ಇದ್ದಾರೆ. ಆದ್ರೂ ಆ ಸೇವಾ ಮನೋಭಾವದಿಂದ ಪುನಃ ನೆಕ್ಸ್ಟ್ ಡೇ ಬರ್ತಾರೆ. ಅದೇ ಆ ಪ್ರೀತಿ ನೆಕ್ಸ್ಟ್ ಅವನನ್ನೇ ಬೇಕಾದ್ರೆ ಡ್ರಾಮಾದಲ್ಲಿ ತಂದು ನಿಲ್ಲಿಸ್ತಾರೆ, ಸ್ಟೇಜ್ ಅಲ್ಲಿ ತಂದು ನಿಲ್ಲಿಸ್ತಾರೆ, ಸ್ಪೋರ್ಟ್ಸ್ಗೂ ಹಾಕ್ತಾರೆ. ಇದು ಅವರಲ್ಲಿ ಇರುವಂತ ಪ್ರೀತಿ. ಇವರ ದಿನಚರಿಗಳು ಹೇಗಿರ್ಬೋದು ಸರ್? ಅದೇ ರೀತಿ ನಾನು ಕೆಲವು ಸಲ ನೋಡಿದ್ದೇನೆ ಸರ್, ಈಗ ಟಿವಿಯಲ್ಲಿ
ನಿಮ್ಮ ಫೇಸ್ಬುಕ್ ಚಾನಲ್ನಲ್ಲಿ ಎಲ್ಲ ನೋಡಿದ್ದೇನೆ. ಏನಂದ್ರೆ ಕದ್ರಿ ಪಾರ್ಕ್ನಲ್ಲಿ ನಿಮ್ಮ ಒಂದು ಎಕ್ಸಿಬಿಷನ್, ಇನ್ನೊಂದು ಕಡೆ ನೋಡಿದ್ರೆ ಕಲ್ಚರಲ್ ಪ್ರೋಗ್ರಾಮ್ಸ್. ಒಂದು ಸಲ ನಾನು ಭೇಟಿ ನೀಡಿದ್ದೇನೆ ಅದಕ್ಕೂ. ಅಲ್ಲಿ ಕರಕೌಶಲ್ಯ ಇಲ್ಲ ನಾಟಕ, ಯಕ್ಷಗಾನ, ಕ್ರೀಡೆ ಇಂಥದ್ದೆಲ್ಲ ವಿವಿಧ ಕ್ಷೇತ್ರಗಳಲ್ಲಿ ನಿಮ್ಮ ಮಕ್ಕಳನ್ನು ನಾನು ನೋಡಿದ್ದೇನೆ. ಹಾಗಾದ್ರೆ ಈ ಮಕ್ಕಳನ್ನು ಅವರ ಸಾಮರ್ಥ್ಯಕ್ಕೆ ಗುರುತಿಸಿ ಈ ಸಮಾಜದ ಮುಖ್ಯವಾಹಿನಿಯಲ್ಲಿ ಕರ್ಕೊಂಡು ಹೇಗೆ ಬರ್ತೀರಾ ಸರ್? ಅದೇ ನಮ್ದು ಮೇನ್ ಮೋಟೋ ಅದೇ. ಹೇಗೆ ಗುರುತಿಸ್ತೀರಿ ಇವರನ್ನು? ಅದು ನೋಡಿ, ಈಗ Teachers. ಏನ ಬೈಬಲ್ ನಲ್ಲಿ ಹೇಳಿದ್ದಾರೆ ಅಂತ ಹೇಳ್ತೇನೆ, ತಟ್ಟಿರಿ ತೆರೆಯುವುದು ಅಂತ ಹೇಳಿ. ನಾವು ತಟ್ಟಬೇಕು. ವಿ ಹ್ಯಾವ್ ಟು ಟ್ಯಾಪ್, ವಿ ಹ್ಯಾವ್ ಟು ಫೈಂಡ್ ಔಟ್, ವಿ ಹ್ಯಾವ್ ಟು ಫೈಂಡ್ ಔಟ್ ದ ಹಿಡನ್ ಟ್ಯಾಲೆಂಟ್ಸ್ ಆಫ್ ದೀಸ್ ಚಿಲ್ಡ್ರನ್. ಅವನಿಗೆ ಯಾವುದ್ರಲ್ಲಿ ಅವಳಿಗೆ ಅಥವಾ ಅವಳಿಗೆ ಯಾವುದ್ರಲ್ಲಿ ಆಸಕ್ತಿ ಇದೆ, ಯಾವುದ್ರಲ್ಲಿ ಹೆಚ್ಚು ಅವರು ಇರ್ತಾರೆ. ಅದರಲ್ಲೂ ನಿಮ್ಮ ಆಟಿಸ್ಟಿಕ್ ಮಕ್ಕಳು, ಅವ್ರದ್ದು ದಿನಚರಿ ಅಂತ ಹೇಳಿದ್ರಿ, ಅವರು ಅದೇ ರೀತಿ ಹೋಗ್ಬೇಕು. ಇಲ್ಲಿ ಹೀಗೆ ಹೋಗ್ಬೇಕಾದ್ರೆ ಹೀಗೆ ಕುದುರೆಗೆ ಕಡಿವಾಣ ಕಟ್ಟಿದಾಗೆ ಇಲ್ಲಿ ಸ್ವಲ್ಪ ತಿರುಗಿಸಿದ್ರೆ ಅವರಿಗೆ ಆಗುದಿಲ್ಲ. ಮತ್ತೆ ಇದು ಕದ್ರಿ ಪಾರ್ಕ್ ನಲ್ಲಿ ನಿಮ್ಮದೊಂದು ಎಕ್ಸಿಬಿಷನ್ ನಡೀತದೆ, ಹೌದು. ಪ್ರತಿ ವರ್ಷ ನಡೀತದೆ. ನೋಡಿ, ಇದು ಎಕ್ಸಿಬಿಷನ್ ಅಂತ ಹೇಳಿದ್ರೆ ಅಲ್ಲಿ ಮಕ್ಕಳು ತಯಾರು ಮಾಡುವಂಥದ್ದು, ಪೇಂಟಿಂಗ್ ಮಾಡೋದು ಅವರಾಗೆ ಮಾಡ್ತಾರೆ. ನೀವು ಬಂದು ನೋಡಿ, ನಾನೀಗ ನೀವಲ್ಲಿ ಹೇಳ್ಬಹುದು ಇದು ಮಕ್ಕಳು ಮಾಡಿದಲ್ಲ, ಇದು ನೀವೇ ಟೀಚರ್ಸ್ ಮಾಡಿದಾನ ತಂದು ಇಟ್ಟಿದ್ದೀರಿ ಅಂತ ಹೇಳಿಕೊಂಡು ಹೇಳ್ತೀರಿ. ಅಲ್ಲ, ನಿಮ್ಗೆ ಆ ಭಾವನೆ ಬರುದು ಸರಿ, ಯಾಕೆಂದ್ರೆ ಅದು ಅಷ್ಟು ಚಂದ ಇರುತ್ತೆ. ಅದು ಆ ಚಂದಕ್ಕೆ ಪೂರ್ಣ ಪ್ರಮಾಣದ ಒಂದು ಶಕ್ತಿಯನ್ನ ನಮ್ಮ ಟೀಚರ್ಸ್ನವರು ಕೂಡ ಕೊಡ್ತಾರೆ. ಅದು ಆ ಪೂರ್ತಿಯಾಗಿ ಅದರಲ್ಲಿ ಇರ್ತಾರೆ ಅವರು. ಹೀಗೆ ಮಾಡು, ಇಷ್ಟೇ ಕೊಡು, ಅಲ್ಲೇ ಕೊಡು, ಅಷ್ಟೇ. ಈಗ ಇದು ಏನು ಯಕ್ಷಗಾನದ ಇದು ಮತ್ತೆ ಫಿನೈಲ್ ಮಾಡುವಂಥದ್ದು, ಪೇಪರ್ ಕವರ್ ಮಾಡುವಂಥದ್ದು, ಬೇರೆ ಬೇರೆ ವಸ್ತುಗಳನ್ನು 2 ದಿವಸ ನಾವು ಆ ಎಕ್ಸಿಬಿಷನ್ ಅನ್ನ ಮಾಡ್ತೇವೆ. ನಮ್ದು ಏನು ಉದ್ದೇಶ ಮೇಡಮ್ ಇದು ಹೇಳಿ ನೀವು? ಈ ಮಕ್ಕಳನ್ನ ಈ ಮುಖಾಂತರ ನಾವು ಮೇನ್ ಸ್ಟ್ರೀಮಿಗೆ ತರಲಿಕ್ಕೆ ನಾವು ಯಕ್ಷಗಾನ ಇವತ್ತು 12 ನಮ್ಮ ಪ್ರಸಂಗಗಳಿದೆ, 12 ಪ್ರಸಂಗಗಳು ಯಕ್ಷಗಾನದಲ್ಲಿ. ಯಾಕೆಂತ ಹೇಳಿದ್ರೆ ಸಾಮಾನ್ಯರು ಮಾಡುವ ರೀತಿಯಲ್ಲಿ ನಾವು ಒಳ್ಳೆ ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡ್ತೇವೆ, ಪ್ರೊಫೆಷನಲ್ಸ್ ಬಂದು ರೆಕಾರ್ಡ್ ಮಾಡ್ತಾರೆ. ಅರ್ಥಗಾರಿಕೆ, ಭಾಗವತಿಕೆ ಎಲ್ಲ ಅಲ್ಲಿ ಡಮ್ಮಿ ಕೂತ್ಕೊಂಡಿರ್ತಾರೆ, ಮದ್ದಳೆಯವ, ಚಂಡೆಯವ, ಡಮ್ಮಿ ಎಲ್ಲ. ಬಟ್ ನೋಡ್ಲುವಾಗ ಸಭಿಕರಿಗೆ ಏನ್ ಕಾಣ್ತದೆ, ಅಲ್ಲಿ ಭಾಗವತಿಕೆ, ಅದು ಅವನೇ ಭಾಗವತಿಕೆ ಮಾಡುದ, ಹೌದು ಅಂತ ಹೇಳುದು, ಮತ್ತೇನ್ ಹೇಳುದು ನಾವು? ಹೌದು, ನಿಜವಾಗಿ ಅವ ಅಲ್ಲ, ಅದು ಪ್ರೊಫೆಷನಲ್ ಅರ್ಥ ಹೇಳುವವರು. ಬಟ್ ಇದು ಕುಣಿತವನ್ನೆಲ್ಲ ನಾವು ಕಲಿಸ್ಬೇಕಾಗ್ತದೆ. ನಮ್ಗೆ ಶರತ್ ಕುಮಾರ್ ಕದ್ರಿ, ಹವ್ಯಾಸಿ ಕಲಾವಿದರು, ಅವರ ಮುಖಾಂತರ ಇದು ನಡೆದದ್ದು. ಮತ್ತೆ ದಿನ ಬಂದು ಸುಚೇತ್ ಕುಮಾರ್, ದೀಕ್ಷಿತ್ ಕುಮಾರ್ ಡೈಲಿ ಬಂದು ಇದ್ ಮಾಡ್ತಾರೆ. ಈಗ ಒಬ್ಬ ಹುಡುಗನ ಪೇರೆಂಟ್ ಇದ್ದಾರೆ, ದಿವ್ಯಾ ಅಂತ, ಡೈಲಿ ಬಂದು ಸಂಗೀತ ಕಲಿಸ್ತಾ ಇದ್ದಾರೆ. ಮೊನ್ನೆ ಹಾಡು ಹಾಡಿದ್ದು ನೀವು ನೋಡಿದ್ದೀರಿ, ಗೊತ್ತಾಯ್ತಲ್ಲ. ಸೊ ಇದೇ ರೀತಿ ಇದನ್ನ ಡ್ರಿಲ್ಲಿಂಗ್ ಅಂತ ಹೇಳ್ತೇವೆ. ಇವತ್ತು ಕಲಿಸಿದ್ದೇವೆ, 5 ರೂಪಾಯಿ ಕೂಡಿಸು 5 ರೂಪಾಯಿ ಅಂದ್ರೆ 10 ರೂಪಾಯಿ ಅಂತ ಹೇಳಿದ್ರೆ, ಅದು ಇವತ್ತು ಹೇಳಿದ್ರೆ ನಾಳೆ ಅವರು 1 ಹೇಳುವವರು, 2 ಹೇಳುವರು. ದೇ ರಿಕ್ವೈರ್ ಡ್ರಿಲ್ಲಿಂಗ್. ದಿನ ಇದನ್ನ ನಾವು ಇದ್ ಮಾಡಿಕೊಳ್ಬೇಕಾಗ್ತದೆ. ನಿಮ್ಮ ಸಾನ್ನಿಧ್ಯ ಸಂಸ್ಥೆಗೆ ನಾವು ಮೊದಲ ಬಾರಿ ಬಂದಾಗ ನಿಮ್ಮ ಕ್ಯಾಬಿನಿಗೆ ಬಂದು ಕುತ್ಕೊಂಡದ್ದು ನಾವು. ಫಸ್ಟ್ ಥಿಂಗ್ ವಾಟ್ ವಿ ಸಾ ವಾಸ್ more than 100 trophies, medals. ನಮ್ಗೆ ನೋಡಿ I was literally shocked. I was like, how can this be possible? ಸೊ ಯಾವ ಕ್ಷೇತ್ರದಲ್ಲಿ ಅವರಿಗೆ ಈ ಸಾಧನೆಗಳು ಸಿಕ್ಕಿದೆ ಸರ್? ಬಿಕಾಸ್ ಇಟ್ ಇಸ್ ನಾಟ್ ಈಸಿ ಟು ಹ್ಯಾವ್ ದ್ಯಾಟ್ ಮಚ್ ಕೈಂಡ್ ಆಫ್ ಮಕ್ಕಳ ಸಾಧನೆ ಸರ್. ಹೌದು, ಒಂದು ನೋಡಿ, ನೆನಪಿಸ್ಕೊಳ್ಳಿ. ಯಾವುದನ್ನು ಕೂಡ ನಮ್ಮ ಮಕ್ಕಳನ್ನ ಇರ್ಲಿಯಪ್ಪ ಅವ್ರು ಹೇಗಾದ್ರೂ ಮಾಡ್ಲಿ, ಅವರ ಅಂತ ಮಕ್ಕಳಲ್ಲ, ಆ ರೀತಿಯ ಭಾವನೆ ನಮ್ಮಲ್ಲಿರ್ಬಾರ್ದು. ನಾವು ಆ ಮುಖಾಂತರ, ಅವರು ಮಾಡುವ ಕಾರ್ಯಕ್ರಮದ ಮುಖಾಂತರ ನಾವು ಅವರನ್ನ ಮೇನ್ ಸ್ಟ್ರೀಮಿಗೆ ತರಬೇಕು. ಈ ಮಕ್ಕಳಿಂದ ಈ ಮಕ್ಕಳು ಮಾಡಿದ್ರ, ಈ ಮಕ್ಕಳದ, ಇದು ವಸ್ತುಗಳು ಈ ಮಕ್ಕಳು ತಯಾರು ಮಾಡಿದ್ದ, ಈ ಪರ್ಫಾರ್ಮೆನ್ಸ್ ಇವರ್ದ. ಅದು ನೋಡಿ, ಇತ್ತೀಚೆಗೆ ಮಂಡ್ಯ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದ ಜನಪದ ನೃತ್ಯೋತ್ಸವ ನಡೆಯಿತು. 30-35 ಶಾಲೆಗಳು ಬಂದವು, ಎಲ್ಲವೂ ಒಂದಕ್ಕಿಂತ ಒಂದು ಅತ್ಯುತ್ತಮವಾದಂತ ತರಬೇತಿ ಕೊಟ್ಟವು. ನಮ್ಮ ಮಕ್ಕಳು ಫಸ್ಟ್ ಪ್ರೈಸ್ ಪಡ್ಕೊಂಡು, ಅಂದ್ರೆ ಅಷ್ಟು, ಅಂದ್ರೆ ಇಲ್ಲಿ ಏನಿದೆ ಅಂತ ಹೇಳಿದ್ರೆ ಟೀಚರ್ಸ್ನವರ ಒಂದು ತರಬೇತಿ ಅದಾಗಬೇಕು ಅಂತ. ಅದೇ ಟೈಮಲ್ಲಿ ನನ್ಗೊಂದು ಆಕ್ಸಿಡೆಂಟ್ ಕೂಡ ಆಯ್ತು, ನಾವು ಹೋಗುದಿಲ್ಲ ಅಂತ ಇದ್ರು, ಇಲ್ಲ ನೀವು ಹೋಗ್ಲೇಬೇಕು ಅಂತ ಹೇಳಿ ಕಳಿಸಿದೆವು, ಫಸ್ಟ್ ಪ್ರೈಸ್ ಬಂತು. ಈ ವಿಚಾರಗಳನ್ನ ಯಾಕೆ ಹೇಳುದು ಅಂತ ಹೇಳಿದ್ರೆ, ಅವರಲ್ಲಿ ಇರ್ತಕ್ಕಂಥ ಒಂದು ಸಾಂಸ್ಕೃತಿಕ ಪ್ರತಿಭೆ, ಕ್ರೀಡಾ ಪ್ರತಿಭೆ,
ಅಥವಾ ಯಾವುದೆಲ್ಲ ಇದೆ ಅದಕ್ಕೆಲ್ಲದಕ್ಕೆ ಪೂರಕವಾದಂತ ಶಿಕ್ಷಣವನ್ನು ಸಾನ್ನಿಧ್ಯ ಒದಗಿಸ್ತಾ ಇದೆ. ಎಲ್ಲರೂ ಕೊಡ್ಬೇಕೆಂಬುದೇ ನಮ್ಮ ಆಶಯ ಎಲ್ಲ ಮಕ್ಕಳಿಗೂ. ಸರ್, 2 ಮಕ್ಕಳಿಂದ ಪ್ರಾರಂಭವಾದ ಈ ಸಂಸ್ಥೆ ಈಗ 200 ಮಕ್ಕಳವರೆಗೆ ಹೋಗಿದೆ. ಒಂದು ಸಂಸ್ಥೆಯಿಂದ ಪ್ರಾರಂಭವಾದ ನಿಮ್ಮ ಈ ಸಂಸ್ಥೆ ಸಂಘ 5 ಸಂಸ್ಥೆಗೆ ಹೋಗಿದೆ. ಸೊ ಈ ರೀತಿಯ ಬೆಳವಣಿಗೆ ಕಾರಣ ಏನು ಸರ್? ದಿಸ್ ಇಸ್ ಅ ಮೇಜರ್ ಜರ್ನಿ ಆಫ್ ಯೋರ್ಸ್. ಸಾನ್ನಿಧ್ಯ ರೆಸಿಡೆನ್ಷಿಯಲ್ ಸ್ಕೂಲ್, ಸಾನ್ನಿಧ್ಯ ಸ್ಕಿಲ್ ಟ್ರೈನಿಂಗ್ ಸೆಂಟರ್ ಹಿಯರ್ ಇನ್ ಮ್ಯಾಂಗ್ಳೂರ್, ಆಲ್ಸೋ ಅಟ್ ಉಜಿರೆ, ದಟ್ಸ್ ಫಾರ್ ಎಂಡೋಸಲ್ಫನ್ ವಿಕ್ಟಿಮ್ಸ್. ಸಾನ್ನಿಧ್ಯ ಶಾಶ್ವತ್, ನಾನು ಆಗ ಹೇಳಿದ ಪ್ರಶ್ನೆಗೆ ನಮ್ಮ ಪೇರೆಂಟ್ಸ್ ಎಲ್ಲ ಬಂದು ನನ್ನ ಮುಂದೆ ಕೂತ್ಕೊಂಡ್ರು, ನಮ್ಗೆ ಏನಾದ್ರೂ ಮಾಡಿ ಅಂತ ಹೇಳಿದಾಗ ಒಂದು 30 ಕೋಣೆಗಳನ್ನು ರಚನೆ ಮಾಡಿದೆವು, ಇಟ್ಕೊಂಡಿದ್ದೆವು. ಈಗಲೇ ಒಂದು 3 ಫ್ಯಾಮಿಲಿಯ ಮಕ್ಕಳಲ್ಲಿ ಇದ್ದಾರೆ, ಅವರನ್ನು ನೋಡಿಕೊಳ್ತಾ ಇದ್ದೇವೆ. ಯಾಕೆಂತ ಹೇಳಿದ್ರೆ ಈ ಎಲ್ಲವನ್ನು ನಾವು ಮಾಡ್ತೇವೆ ಅಂತ ಹೇಳಲಿಕ್ಕೆ ಬರುದಿಲ್ಲ. ದಟ್ ಈಸ್ ಕಾಲ್ಡ್ ಸಾನ್ನಿಧ್ಯ ಶಾಶ್ವತ್, ಲೈಫ್ ಟೈಮ್ ಸ್ಟೇ ಹೋಮ್ ಫಾರ್ ಅಡಲ್ಟ್ ಮೇಲ್ ಡಿಫರೆಂಟ್ ಏಬಲ್ಡ್. ಸಾನ್ನಿಧ್ಯ ಆಟಿಸಮ್ ಸೆಂಟರ್, ಸಾನ್ನಿಧ್ಯ ಅಕ್ವೆಟಿಕ್ ಸೆಂಟರ್. ಸೊ ಈ ರೀತಿಯಾಗಿ ಒಂದೊಂದು, ಈಗ ಸಾನ್ನಿಧ್ಯ ಥೆರಪಿ ಸೆಂಟರ್ ಬರ್ತಾ ಇದೆ. ಅರ್ಜುನ್ ಅಕ್ವಾಟಿಕ್ ಸೆಂಟರ್ ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ಇದೆ ಅಲ್ಲಿ, ನೀರಲ್ಲಿ ಅದ ಮಕ್ಕಳಿಗೆ ಈಜ್ಲಿಕ್ಕೆ. ಇನ್ನು ಒಳ್ಳೆ ಮೊನ್ನೆ ಒಬ್ರು ಇಂಟರ್ನ್ಯಾಷನಲ್ ಸ್ವಿಮ್ಮರ್ ಅನ್ನ ಕರೆಸಿದ್ದೇವೆ, ಅವರೊಂದು ಟ್ರೈನರ್ ಅನ್ನ ಈಗ ಪ್ರೊವೈಡ್ ಮಾಡಬೇಕು ನಮ್ಗೆ. ಸೊ ಇದೆಲ್ಲ ಆಶೆಗಳು. ಸೊ ಯಾಕೆ ಅಂತ ಹೇಳಿದ್ರೆ ಇದೆಲ್ಲವನ್ನ ಇದರ ಮುಖಾಂತರ, ಈಗ ಸ್ಕೇಟಿಂಗ್ ಎಷ್ಟು ಚೆನ್ನಾಗಿ ಸ್ಕೇಟಿಂಗ್ ಮಾಡ್ತಾರೆ, ರಸ್ತೆಯಲ್ಲಿ ಸ್ಕೇಟ್ ಮಾಡಿ ಹೋಗ್ತಾರೆ, ಬ್ಯಾಂಡ್ ಎಷ್ಟು ಚೆನ್ನಾಗಿ ಬಾರಿಸ್ತಾರೆ. ಹೌದು, ಎಲ್ಲೆಲ್ಲಿ ನಾವು ಕುಮಾರಸ್ವಾಮಿ ಸಿಎಂ ಇದ್ದಾಗ ಅಲ್ಲಿಗೆ ತಕೊಂಡು ಹೋಗಿದ್ದೆವು ಬ್ಯಾಂಡ್, ಬ್ಯಾಂಗ್ಳೂರಿಗೆ, ಬೇರೆ ಬೇರೆ ಕಡೆಗಳಲ್ಲಿ. ನಮ್ಮ ಸ್ಪೋರ್ಟ್ಸ್ ಯಾವ್ದಾದ್ರು ಕಾಲೇಜಿನವರು ಕರೆದ್ರೆ ಅಲ್ಲಿಗೆ ಕಳಿಸ್ತೇವೆ ಬ್ಯಾಂಡ್ ಅನ್ನ, ಒಳ್ಳೆ ಮಾಡಿ ನಮ್ ಬ್ಯಾಂಡ್ ಮಾಸ್ಟರ್ ಇದ್ದಾರೆ. ಸೊ ಇದು ಯಾಕೆ ಅಂತ ಹೇಳಿದ್ರೆ ಸಂಗೀತದಲ್ಲಿ ಕೂಡ ನಮ್ಮ ಮಕ್ಕಳಿಗೆ ಒಂದು ರೀತಿಯ ಒಲವಿದೆ, ಆ ರಿದಮ್ ಅಂತ ಹೇಳಿಕೊಂಡು. ಡ್ಯಾನ್ಸ್ ಅನ್ನು ಕೂಡ ಹೆಚ್ಚು ಇದು ತೆಗೆದುಕೊಂಡು ಕಲಿಸ್ತಾ ಇದ್ದಾರೆ ಟೀಚರ್ಸ್ನವರಿಗೆ. ನಾವು ಸುಮ್ಮನೆ ಇದು 1 ಮ್ಯಾನ್ ಶೋ ಅಲ್ಲ ಸುಚಿತ್ರ ಅವರೇ, ಇದು ಟೀಮ್ ವರ್ಕ್. ಇಟ್ಸ್ ಎ ಟೀಮ್ ವರ್ಕ್. ಅದು ನಾವು ನೋಡಿದ್ದೇವೆ ಸರ್, ಮೊನ್ನೆ ಇಂಡಿಪೆಂಡೆನ್ಸ್ ಡೇ ಪ್ರೋಗ್ರಾಮ್ ಬರುವಾಗ ವಿ ಕುಡ್ ಸಿ ದಟ್ ಟೀಮ್ ವರ್ಕ್ ಇನ್ ದಿ ಸ್ಟೇಜ್. ಟೀಚರ್ಸ್ ನವರು ಇಲ್ಲಿಂದ ಪ್ರಾಪ್ ಇಟ್ಕೊಂಡು ಮಕ್ಕಳನ್ನು ರೆಡಿ ಮಾಡುದು, ಇಟ್ ವಾಸ್ ಟ್ರೂಲಿ ಅಮೇಜಿಂಗ್ ಟು ವಾಚ್. ಅದರಲ್ಲೂ ಕೂಡ ಟೀಚರ್ಸ್ಗಿಂತಲೂ ನಮ್ಮ ಕೇರ್ ಟೇಕರ್ಸ್ ರೌಂಡ್ ದ ಕ್ಲಾಕ್ ದೇ ಆರ್ ವರ್ಕಿಂಗ್. ನಿತ್ಯ ಇಡೀ ಕೆಲಸ ಮಾಡ್ತಾರೆ. ಆ ಮಕ್ಕಳನ್ನು, ಅವರನ್ನು ಟಾಯ್ಲೆಟ್ ಕರ್ಕೊಂಡು ಹೋಗುದು, ಅವರನ್ನು ಸ್ವಚ್ಛ ಮಾಡೋದು, ಅವರನ್ನು ಸ್ನಾನ ಮಾಡಿಸುವುದು. ಎಷ್ಟೋ ಮಕ್ಕಳು ಬೆಡ್ ವೆಟ್ ಮಾಡುವವರಿದ್ದಾರೆ, ಅವರನ್ನು ಬೆಳಿಗ್ಗೆನೆ ಸ್ನಾನ ಮಾಡಿಸುವಂಥದ್ದು. ಇದೆಲ್ಲ ಇದೆ. ಆ ಮಕ್ಕಳನ್ನ ಆ ಪ್ರೀತಿಯಿಂದ ನೋಡಿಕೊಳ್ತಾ ಇದ್ದಾರೆ. ಈಗ ಸಾನ್ನಿಧ್ಯದಲ್ಲಿ ಸರ್ 25 ಇಯರ್ಸ್ ಆದಂತ ಮಕ್ಕಳಿಗೆ ಏನ್ ಮಾಡ್ತೀರಿ ಸರ್? ಯಾವ ರೀತಿಯ ನೀವು ಬೆನಿಫಿಟ್ ಕೊಡ್ತೀರಿ? ಯಾವ ರೀತಿಯಲ್ಲಿ ಅವರನ್ನು ಸಮಾಜಕ್ಕೆ ಕರೆತರ್ತೀರಿ? 25 ವರ್ಷ ಆದವರನ್ನು ನಾವು ಇಷ್ಟರವರೆಗೆ ನಾವು ಏನು ಹೇಳಿಲ್ಲ. ಯಾಕೆಂದ್ರೆ ನಾವು ಅವರಿಗಾಗಿ ಸಾಲ ಮಾಡುವುದೆಲ್ಲ ಇತ್ತು. ಈ ಸಲ ಹೇಳಿದ್ದೇವೆ ಪೇರೆಂಟ್ಸ್ಗೆ, ನೀವೇನಾದ್ರೂ ಕೊಡ್ಬೇಕು, ಇಲ್ಲ ನಮ್ಗೆ ನಡೆಸಲಿಕ್ಕೆ ಕಷ್ಟ ಅಂತ ಹೇಳಿಕೊಂಡು ಅವರಿಗಾಗಿಯೇ ಹೆಣ್ಣು ಮಕ್ಕಳಿಗೆ ಗೃಹ ವಿಜ್ಞಾನ, ಗಂಡಸರಿಗೆ ಪ್ರೀ ವೊಕೇಶನಲ್ ಪೇಂಟಿಂಗ್ ಸೆಕ್ಷನ್, ಬ್ಯಾಂಡ್ ಸೆಕ್ಷನ್, ಇದೆಲ್ಲವನ್ನ ಓಪನ್ ಮಾಡಿದೆ. ಇಟ್ಸ್ ಎ ಸಾನ್ನಿಧ್ಯ ಸ್ಕಿಲ್ ಟ್ರೈನಿಂಗ್ ಸೆಂಟರ್ ಮ್ಯಾಂಗ್ಳೂರ್. ಇನ್ನೊಂದು ಸಾನ್ನಿಧ್ಯ ಸ್ಕಿಲ್ ಟ್ರೈನಿಂಗ್ ಸೆಂಟರ್ ಅಟ್ ಉಜಿರೆ, ಅದು ಎಂಡೋಸಲ್ಫನ್. ಅದು ಬರುವುದು ಮಾತ್ರ ಇದರ ಅಡಿಯಲ್ಲಿ, ಯಾವುದು ಫ್ಯಾಮಿಲಿ ವೆಲ್ಫೇರ್ ಅಡಿಯಲ್ಲಿ ಬರುತ್ತೆ. ಇದು ಬರ್ತಾ ಇರೋದು ವೆಲ್ಫೇರ್ ಆಫ್ ದ ಡಿಸೇಬಲ್ಡ್ ಅಂಡ್ ಸೀನಿಯರ್, ಎಂಪವರ್ಮೆಂಟ್ ಆಫ್ ದ ಡಿಸೇಬಲ್ಡ್ ಅಂಡ್ ಸೀನಿಯರ್ ಸಿಟಿಸನ್ ಅಂದರಲ್ಲಿ ಬರ್ತದೆ. ಹಾಗೆ 2 ಇಲಾಖೆ. ಸೊ ಸಾನ್ನಿಧ್ಯದಲ್ಲಿ ಯಾರಾದ್ರೂ ಕೆಲಸ ಮಾಡ್ತಾ ಇದ್ದಾರಾ ಈಗ? ಯಾರು ಸ್ಟೂಡೆಂಟ್ ಆಗಿದ್ದವರು ಈಗ ಅಲ್ಲೇ ಕೆಲಸ ಮಾಡ್ತಾ ಇದ್ದಾರಾ? ಇಲ್ಲಿ ನೀವು ಹೊಕ್ಕುವಾಗ ಒಬ್ಬ ಇದ್ದಾನೆ, ನೋಡಿದ್ದೀರಾ? ಅವನ 10 ವರ್ಷ ಇರುವಾಗ ಬಂದವ. ಈಗ ಅಲ್ಲಿ ಸಾನ್ನಿಧ್ಯದಲ್ಲಿ ಅವ ವಾಚ್ಮ್ಯಾನ್. ಅವನು ಸುಮಾರು ಒಂದು 6 ಲಕ್ಷ ಚಿಲ್ಲರೆ ಮಾಡಿ ಇಟ್ಟಿದ್ದಾನೆ. ನನ್ನಲ್ಲಿಲ್ಲ, ನನ್ನ ಪಾಸ್ಬುಕ್ ಕೊಡ್ತೇನೆ ಬೇಕಾದ್ರೆ, ನನ್ನಲ್ಲಿಲ್ಲ. ಮೊನ್ನೆ ಅವನ ತಂಗಿಗೆ ಮದುವೆ ಆಯ್ತು, ಅವನ ಅಕೌಂಟ್ ನಿಂದ 3.5 ಲಕ್ಷವನ್ನು ತೆಗೆದು ಕೊಟ್ಟಿದ್ದಾನೆ. ಕೇಳಿದ್ರೆ ನೇರವಾಗಿ ಹೇಳ್ತಿದ್ದ, ಅದು ನನ್ನ ತಂಗಿಯ ಮದುವೆಗೆ ಅಂತ ಹೇಳಿ. ಮತ್ತೊಬ್ಬಳು ಹುಡುಗಿಗೆ ಕೂಡ ನಾವು ಅದೇ ರೀತಿಯಾಗಿ ಅವಳನ್ನ ಕ್ಯಾರ್ ಟೇಕರ್ ಆಗಿ ಇಟ್ಕೊಂಡಿದ್ದೇವೆ. ಇನ್ನೊಬ್ಬ ಹುಡುಗನನ್ನು ಕೂಡ ವಾಚ್ಮ್ಯಾನ್ ಆಗಿ ಇಟ್ಕೊಂಡಿದ್ದೇವೆ. ಇವರ ಅಕೌಂಟಿಗೆ ಇವರಿಗೆ ಟೀಚರ್ಸ್ನವರಿಗೆ ಹೇಗೆ ಹಾನರೋರಿಯಂ ಹಾಕ್ತೇವೆ, ಅದೇ ರೀತಿ ಇವರಿಗೆ ಕೂಡ ಅದನ್ನು ಹಾಕ್ತಾ ಇದ್ದೇವೆ. So you must be so proud. They are self advocacy. Yeah.
ಅಲ್ವಾ? ಅವರ ಕಾಲಲ್ಲಿ ನಿಲ್ಲುವಂತ ವ್ಯವಸ್ಥೆಯನ್ನ ನಾವು ಮಾಡಿದ್ದೇವೆ ಅಲ್ವಾ? ಇವತ್ತು ನಮ್ಗೆ ಅದೇ ಇಂಟೆನ್ಷನ್ ಬೇಕು. ಮಕ್ಕಳು ಏನು ಅಂತ ಹೇಳಿದ್ರೆ ಅವರು ಬೆಳೆದ ನಂತರ ಅವರ ಕಾಲಲ್ಲಿ ನಿಂತುಕೊಂಡು ಅವರ ಬ್ರೆಡ್, ಅವರ ಉಡುಗೆ ತೊಡುಗೆ ಅವರು ತೆಗೆದುಕೊಳ್ಳುವಾಗ, ಈಗ ಅವನಿಗೆ ಬೇಕಾದ ಡ್ರೆಸ್ ಅವನ ಅಕೌಂಟ್ ನಿಂದಲೇ ಹಣ ತೆಗೆದುಕೊಂಡು ತರುವಂತದ್ದು ಏನಾದ್ರೂ ಬೇಕಿದ್ರೆ. ಸೊ ರೀಸೆಂಟ್ಲಿ ಸಿತಾರೆ ಜಮೀನ್ ಪರ್ ಅಂತ ಒಂದು ಚಲನಚಿತ್ರ ತುಂಬಾ ಪ್ರಖ್ಯಾತವಾಗಿತ್ತು. ಸೊ ಅದರಲ್ಲಿ ಮಕ್ಕಳು, ಆಟಿಸಮ್ ರಿಲೇಟೆಡ್ ಮಕ್ಕಳು, ನಿಮ್ಮದು ಡೌನ್ ಸಿಂಡ್ರೋಮ್ ಮಕ್ಕಳು ಅಂತ ಹಲವಾರು ಸ್ಪೆಷಲ್ ಮಕ್ಕಳೆಲ್ಲ ಬಾಸ್ಕೆಟ್ ಬಾಲ್ ಗೇಮ್ ಅನ್ನೆಲ್ಲ ಆಡ್ತಿದ್ರು. ಸೊ ನಮ್ಮ ಸಾನ್ನಿಧ್ಯದಲ್ಲಿ ಯಾವ್ದಾದ್ರು ಸ್ಪೋರ್ಟ್ಸ್ ರಿಲೇಟೆಡ್ ಏನಾದ್ರು ಮಕ್ಕಳು? ಖಂಡಿತ ನಮ್ಮ ಮಕ್ಕಳು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ಪವರ್ ಲಿಫ್ಟಿಂಗ್ ನಲ್ಲಿ ಗೋಲ್ಡ್ ಮೆಡಲ್ ಅನ್ನ ತೆಗೆದುಕೊಂಡು ಬಂದಿದ್ದಾರೆ, ಗೊತ್ತಾಯ್ತಲ್ಲ. ಅದೇ ರೀತಿ ಬೇರೆ ಬೇರೆ ವಿಧದಲ್ಲಿ ವಾಚ್ ಆಗ್ಲಿ, ಸ್ಕೇಟಿಂಗ್ ಆಗ್ಲಿ, ಎಲ್ಲದರಲ್ಲಿ ಕೂಡ ಅವರು ಇದ್ ಮಾಡ್ತಾರೆ. ನಮ್ದು ಈಗ ಸರ್ಕಾರ ನಮ್ಗೆ ಮಹಾನಗರ ಪಾಲಿಕೆ ಒಂದು ದೊಡ್ಡ ಸ್ಥಳವನ್ನ ನಮ್ಗೆ ಮಕ್ಕಳ ಆಟದ ಮೈದಾನಕ್ಕೆ ನೀವು ಉಪಯೋಗ ಮಾಡಿ ಅಂತ ಇದ್ ಮಾಡಿದೆ. ಅದೊಂದು ಒಳ್ಳೆ ವಿಚಾರ. ನಮ್ಗೆ ಆಟದ ಮೈದಾನ ಇಲ್ಲ, ಅದರ ವ್ಯವಸ್ಥೆ ಒಂದು ಸುಮಾರು 90-95 ಸೆನ್ಸಿನ ಸ್ಥಳ ನಮ್ಗೆ ಶೀಘ್ರದಲ್ಲೇ ನಮ್ಮ ಕೈ, ಅಂದ್ರೆ ಸಾರ್ವಜನಿಕವಾಗಿ ಅದು ನಮ್ಮ ಮಕ್ಕಳಿಗೆ ಬೇಕಾದಾಗ ನಮ್ಗೆ ಆಡಿಕೊಳ್ಳಿಕ್ಕೆ ಇಂಥದ್ದೆಲ್ಲ, ಅಂದ್ರೆ ಅದಕ್ಕೆ ವ್ಯವಸ್ಥೆ ಬೇಕು. ಈಗ ಸ್ಪೋರ್ಟ್ಸ್ ಒಂದು ಮಾಡ್ಬೇಕಾದ್ರೆ ನಾವು ಈಗ ಲಾಸ್ಟ್ ಇಯರ್ ನಿಂದ ಸಾನ್ನಿಧ್ಯ ಸ್ಪೋರ್ಟ್ಸ್ ಅಂತ ಮಾಡ್ತಾ ಇದ್ದೇವೆ. ಪ್ರತಿಯೊಂದು ಮಗುವಿಗೂ ಕೂಡ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ, 200 ಮಕ್ಕಳಿದ್ದಾರೆ, 200 ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ಬೇಕು. ಸೊ ಯಾರು ಗೆಸ್ಟ್ ಬಂದ್ರು ಸಹ ನಾವು ಅವರೊಟ್ಟಿಗೆ ಒಂದು ರ್ಯಾಪಿಡ್ ಫೈರ್ ಒಂದು ಗೇಮ್ ಆಡ್ತೇವೆ. ಅದರ ಹೆಸರು ಅನ್ಫಿಲ್ಟರ್ಡ್ ವಿತ್ ವಿಕಸಿತ್. ಸೊ ಅದ್ರಲ್ಲಿ ಏನಾಗ್ತದೆ ಅಂದ್ರೆ ನಾವು 10 ಕ್ವಶನ್ಸ್ ನಿಮ್ಗೆ ಕೇಳ್ತೇವೆ, ನೀವು ಟಫ್ ಏನಿಲ್ಲ. ಸೊ ನೀವು ತಟ್ ಅಂತ ಉತ್ತರ ಮಾಡ್ಬೇಕು. ಓಕೆ, ಶುರು ಮಾಡುವ ಸರ್? ಓಕೆ, ನಿಮ್ಮ ಫೇವ್ರೆಟ್ ಪುಸ್ತಕ? ನಾನು ಇವರದು ಸಾಯಿಬಾಬಾ ಅವರ ಪುಸ್ತಕವನ್ನ ಕೆಲವೊಮ್ಮೆ ರಾತ್ರಿ ಹೊತ್ತಲ್ಲಿ ಓದ್ತೇನೆ. ನಿಮ್ಮನ್ನು ಹೆಚ್ಚು ಇನ್ಸ್ಪೈರ್ ಮಾಡಿದ ವ್ಯಕ್ತಿ? ನನ್ನ ಹೆಡ್ ಮಾಸ್ಟರ್, ಪ್ರೈಮರಿ ಸ್ಕೂಲ್ ಹೆಡ್ ಮಾಸ್ಟರ್ JF ಡಿಸೋಜಾ. ಕೆಲಸದ ಮಧ್ಯೆ ಸಿಗುವ ಸಣ್ಣ ಬ್ರೇಕ್ ನಲ್ಲಿ ನೀವು ಏನ್ ಮಾಡ್ತೀರಾ? ಸ್ವಲ್ಪ ಮಲಗ್ತೇನೆ. ಮಕ್ಕಳಿಂದ ನೀವು ಕಲಿತ ದೊಡ್ಡ ಪಾಠ? ತುಂಬಾ ಇದೆ. ಮಕ್ಕಳಿಂದ ದೊಡ್ಡ ಪಾಠ ಯಾವುದಂದ್ರೆ ತಾಳ್ಮೆ. ಆ ತಾಳ್ಮೆ ನಿಜವಾಗಿ ಅಗತ್ಯವಾಗಿ ಬೇಕಾದ. ನಿಮ್ಮ ಜೀವನದ ಒಂದು ಎಕ್ಸ್ಟ್ರೀಮ್ಲಿ ಹ್ಯಾಪಿ ಮೂಮೆಂಟ್? ಇವತ್ತು ಪ್ರತಿ ದಿವಸ ನಾನು ಎಣಿಸ್ತಾ ಇರೋದು ನನ್ನ ಡ್ರೀಮ್ ಟ್ರೂ ಆಯ್ತಲ್ಲ ಅಂತ ಹೇಳಿಕೊಂಡು, ಅದೇ ಒಂದು ದೊಡ್ಡ ವಿಚಾರಗಳು. ಯಾಕೆಂತ ಹೇಳಿದ್ರೆ ಅದು ಸುಲಭದ ವಿಚಾರಗಳ. ಇವತ್ತು ಆ ಮಟ್ಟ ನಾನು ಎಣಿಸಿದ್ದೆ ನಮ್ಮ ಮನೆಯಲ್ಲಿರುವಾಗ ಒಂದು ಆಗ್ಬೇಕು ಅಂತ. ಆದ್ರೆ ಇವತ್ತು ಕರ್ನಾಟಕದಲ್ಲಿ ಒಂದು ಹೆಸರಿದೆ ಅದಕ್ಕೆ. ಒಂದು ದಿನವನ್ನು ಮತ್ತೆ ಬದುಕಬೇಕೆಂದರೆ ಅದು ಯಾವ ದಿನ ಆಯ್ಕೆ ಮಾಡ್ತೀರಿ? ಮತ್ತೆ ಬದುಕಬೇಕು ಪ್ರತಿದಿನ ಒಂದು ದಿನ ಅಂತ ಹೇಳಿದ್ರೆ, ಒಂದು ದಿನ ಯಾವುದೋ ಒಂದು ದಿನ ಅಂತ ಮತ್ತೆ ಬದುಕಬೇಕು ಅಂತ ಆಗುದಿಲ್ಲ. ಪ್ರತಿದಿನ ಕೂಡ ಒಂದು ಒಳ್ಳೆ ವಿಚಾರವನ್ನ ಇಟ್ಟುಕೊಂಡು ನಾವು ಇರಬೇಕು. ನಂದು ಇವತ್ತು ಇಂಥ ಕೆಲಸ ಮಾಡಬೇಕು, ಅದನ್ನೇ ದೇವರು ಅದಕ್ಕೆ ನಮ್ಗೆ ಶಕ್ತಿ ಕೊಡಬೇಕು ಅಂತ ಹೇಳಿಕೊಂಡು. ಸಾನ್ನಿಧ್ಯ ಒಂದು ಪದದಲ್ಲಿ ಹೇಳಬೇಕಾದರೆ? ದೇವರ ಸಾನ್ನಿಧ್ಯ. ಅದನ್ನು ದೇಗುಲ ಅಂತಲೇ ಹೇಳೋಲ್ಲ ನಾವು, ದೇವರ ಸಾನ್ನಿಧ್ಯ, ದೇವರು ಇರುವಂತ ಒಂದು ಸ್ಥಳ. ಎಸ್. ಸಾನ್ನಿಧ್ಯ ಮಕ್ಕಳು ಕೊಟ್ಟ ಒಂದು ಯಾವತ್ತೂ ಮರೆಯಲಾರದ ಗಿಫ್ಟ್ ನಿಮ್ಗೆ? ನಾನು ಆಕ್ಸಿಡೆಂಟ್ ಆಗಿ ತುಂಬಾ ಸಮಯ ಹಾಸ್ಪಿಟಲಲ್ಲಿದ್ದೆ, ಮತ್ತೆ ಮನೆಯಲ್ಲಿದ್ದೆ. ಆ ದಿವಸ ನಾನು ಹೋದಾಗ ಒಬ್ಬ ಹುಡುಗ, ರೆನೆವರ್ ಅಂತ ಒಬ್ಬ ಹುಡುಗ, ಅವನು ಮಾತಾಡೋದು ಬಹಳ ಅಪರೂಪ. ಅಂದ್ರೆ ಏನಾದರೂ ಒಂದು ಪ್ರಶ್ನೆ ಕೇಳಿದ್ರೆ ಯುವರ್ ನಾನ್ ಸೆನ್ಸ್ ಹಾಗೆ ಹೀಗೆಲ್ಲ ನಮ್ಗೆ ಬೈತಾನೆ. ಬಟ್ ಆ ದಿವಸ ನಾನು ಎಷ್ಟೋ ಸಮಯದ ನಂತರ ನಾನು ಹೋದೆ. ನಾನು ವೀಲ್ ಚೇರ್ ಅಲ್ಲಿದ್ದೆ, ನನ್ನ ಕಾಲು ಮೇಲ್ಗಡೆ ಇತ್ತು, ಈಗ ಇದರಲ್ಲಿ ಇದು ಮಾಡಿಕೊಂಡು. ಅವನು ಏನ್ ಎಕ್ಸೈಟ್ ಆದ ಅಂತ ಹೇಳಿದ್ರೆ, ಮಾಸ್ಟರ್ ಕೇಮ್ ನನಗೆ ಅಂದ್ರೆ ಅಷ್ಟು ಅದು ಹೇಗೆ ಅವನ ಬಾಯಿಂದ ಮಾತು ಬಂತು ಅಂತ ಹೇಳಲಿಕ್ಕೆ ಬರುವುದಿಲ್ಲ ನನಗೆ. ದಟ್ ಇಸ್ ಅ ಲವ್ ವಿಚ್ ದೇ ಹ್ಯಾವ್ ಫಾರ್ ಯು ಸರ್. ಸರ್, ಇಷ್ಟು ಹೊತ್ತು ನಿಮ್ಮಿಂದ ನಾವು ತುಂಬಾ ವಿಷಯಗಳನ್ನು ತಿಳಿದುಕೊಂಡೆವು. ಹಾಗೂ ತಾವು ಆತ್ಮೀಯವಾಗಿ ನಮ್ಮ ಜೊತೆ ಎಲ್ಲಾ ವಿಷಯಗಳನ್ನು ತೆರೆದ ಪುಸ್ತಕದಂತೆ ಇಟ್ಟಿರಿ. ಅದನ್ನು ನೋಡಿ ತುಂಬಾ ಸಂತೋಷ ಆಯ್ತು ಸರ್. ಹಾಗೂ ಇಲ್ಲಿ ಬಂದದಕ್ಕೆ ತುಂಬಾ ಆತ್ಮೀಯವಾಗಿ ಧನ್ಯವಾದವನ್ನು ಹೇಳ್ತೇನೆ. ತುಂಬಾ ಥ್ಯಾಂಕ್ಸ್ ನಿಮ್ಗೂ ಕೂಡ. ಯಾಕೆ ಅಂತ ಹೇಳಿದ್ರೆ, ಏನು ನಮ್ಮ ವಿಶೇಷ ಟೀಚರ್ಸ್ ಅದು ಇಡೀ ಪ್ರಪಂಚದಲ್ಲಿ ಇರಬಹುದು, ಇಡೀ ದೇಶದಲ್ಲಿ ಇರಬಹುದು, ಇಡೀ ರಾಜ್ಯದಲ್ಲಿ ಇರಬಹುದು,
ಅಥವಾ ನಮ್ಮ ಜಿಲ್ಲೆಯಲ್ಲಿರ್ಬೋದು, ಈ ಟೀಚರ್ಸಿಗೆ ಒಂದು ಸಮರ್ಪಣಾ ಮನೋಭಾವದಿಂದ ಈ ಕಾರ್ಯಕ್ರಮವನ್ನು ನೀವು ನಡೆಸಿಕೊಟ್ಟಿದ್ದೀರಿ. ಸುರೇಖಾ ಮೇಡಮ್ ಹಾಗೂ ಸುಚಿತ್ರಾ ಮೇಡಮ್ ಅವರು. ಈ ವಿಚಾರಗಳು ಇವತ್ತೇನು ನಾವು ಮಾತಾಡಿದ್ದೇವೆ ಸಮಾಜಕ್ಕೆ ಮುಟ್ಟಲಿ, ಸಮಾಜ ಇದರಿಂದ ಏನಾದರೂ ತಿಳಿದುಕೊಳ್ಳಲಿ. ನಾನು ಎಂಬುದನ್ನು ಬಿಟ್ಟು ಎಲ್ಲರೊಟ್ಟಿಗೆ ಸೇರಿಕೊಂಡು ಮಾಡತಕ್ಕಂಥ ಈ ಕೆಲಸ ಒಂದು ವ್ಯವಸ್ಥೆಯನ್ನ ಕಂಡುಕೊಳ್ಳಲಿ ಎಂಬುದೇ ನನಗೆ ಆಸೆ. ಇದು ಟೀಚರ್ಸ್ ಅವರಿಗೆ ನೀವು ಅಭಿನಂದನೆ ಮಾಡಿದ್ದೀರಿ ಶಿಕ್ಷಕರ ದಿನಾಚರಣೆಯ ಈ ಸಂದರ್ಭದಲ್ಲಿ. ನಿಮ್ಗೆ ಒಳ್ಳೇದಾಗ್ಲಿ. ವಿಕಸಿತ ವಿದ್ಯಾದ ಕಾರ್ಯಕ್ರಮ ಎಲ್ಲ ಯಶಸ್ವಿಯಾಗಿ ನಡೆಯಲಿ. ದೇವರು ನಿಮ್ಮೆಲ್ಲರನ್ನ ಹರಸಲಿ. ಸರ್, ವಿಕಸಿತ್ ವಿದ್ಯಾ ಪ್ರಸ್ತುತಪಡಿಸುವ ದ ವಿಕಸಿತ್ ವೇ ಪಾಡ್ಕಾಸ್ಟ್ ಗೆ ಬಂದದಕ್ಕೆ ಧನ್ಯವಾದಗಳು ಸರ್. ಇದು ನಮ್ಮ ಕಡೆಯಿಂದ ಒಂದು ಸಣ್ಣ ಗಿಫ್ಟ್. ಎಸ್, ಥ್ಯಾಂಕ್ ಯು. ಇಟ್ಸ್ ಎ ಮನಿ ಪ್ಲಾಂಟ್. ಮನಿ ಪ್ಲಾಂಟ್ ಅಲ್ವಾ? ಈಗ ನಾವು ಹಣದ ವಿಚಾರ ತುಂಬಾ ಮಾತಾಡಿದ್ದೇನೆ, ಅದಕ್ಕೆ ಇದನ್ನ ಕೊಟ್ಟಿದ್ದಾರೆ. ಯಾಕೆಂತ ಹೇಳಿದ್ರೆ ಹಣ ಉದುರಲಿ, ವ್ಯವಸ್ಥೆಗಳು ಉತ್ತಮವಾಗಿ ಸಾಗಲಿ, ಸಾಲ ಎಂಬ ಮಾತು ನಮ್ಮಿಂದ ಇನ್ನು ಮುಂದೆ ಬಾರದೇ ಇರಲಿ. ಇದರಿಂದ ಸರ್ಕಾರವು ಗಮನ ಕೊಡಿ. ಹೌದು. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್. ಧನ್ಯವಾದಗಳು ಸರ್. ಶಿಕ್ಷಣದೊಂದಿಗೆ ಕೌಶಲ್ಯ ಕೇವಲ ಉದ್ಯೋಗಕ್ಕೆ ಮಾತ್ರವಲ್ಲ. ಶಿಕ್ಷಣದೊಂದಿಗೆ ಕೌಶಲ್ಯ ಮಕ್ಕಳ ಭವಿಷ್ಯವನ್ನು ರೂಪಿಸುವಲ್ಲಿ ಹೊಸ ಜೀವನವನ್ನು ನೀಡುತ್ತದೆ. ಆಧುನಿಕ ಜೀವನದಲ್ಲಿ ಮಹತ್ವರವಾದ ಪಾತ್ರವನ್ನು ವಹಿಸುವಲ್ಲಿ ಆತ್ಮವಿಶ್ವಾಸವನ್ನು ತುಂಬುತ್ತದೆ. ಇದಿಷ್ಟು ಸಾನ್ನಿಧ್ಯ ಹಾಗೂ ವಿಶೇಷ ಮಕ್ಕಳ ಬಗ್ಗೆ ಹಾಗೂ ಅದರ ಸಂಚಾಲಕರಾದ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಅವರ ಸಾನ್ನಿಧ್ಯದ ಕಿರು ಪರಿಚಯ. ಅಲ್ಲಿನ ಶಿಕ್ಷಕರು ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳು ಮಕ್ಕಳ ಜೊತೆ ಒಂದಿಷ್ಟು ಸಮಯ. ಶಿಕ್ಷಕರ ದಿನಾಚರಣೆಯ ಈ ದಿನದಂದು ಎಲ್ಲಾ ಶಿಕ್ಷಕರಿಗೆ ಗೌರವವನ್ನು ಸಲ್ಲಿಸುತ್ತಾ ವಿಕಸಿತ್ ವಿದ್ಯಾ ಪ್ರಸ್ತುತಪಡಿಸುವ ದ ವಿಕಸಿತ್ ವೇ ಪಾಡ್ಕಾಸ್ಟ್ ವಿಶೇಷವಾದ ಕಾರ್ಯಕ್ರಮದೊಂದಿಗೆ ಮುಂದಿನ ದಿನಗಳಲ್ಲಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ದಿಸ್ ಇಸ್ ಸುಚಿತ್ರಾ ರಾವ್ ಶರ್ಮಾ ಸೈನಿಂಗ್ ಆಫ್.